ಜ್ಞಾನದ ಫಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡನೋ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡ ನೋಡಯ್ಯ. ಜ್ಞಾನದ ಬಲದಿಂದ ನಮ್ಮ ಚೌಟ್ಯ ಸರ್, ದಿನೇಶ್ ಚೌಟ್ಯ ಸರ್, ನಾವು ತುಂಬಾ ವರ್ಷದಿಂದನೂ ಕೂಡ ನಾನು ಸರ್ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀನಿ. ಯಾಕೆಂದ್ರೆ ನಾನು ವಿನಾಶ ಆದ್ಮೇಲೆ ಮಾಡಿದ ಮೊದಲ ನಾಟಕ ಕಿರಾವಂತನ ಚೌಟ್ಯ ಸರೇ ಅನುವಾದ ಮಾಡಿದ್ರು, ಚೌಟ್ಯ ಸರೇ ಕನ್ನಡಕ್ಕೆ ಮಾಡಿದ್ದು. ತುಂಬಾ ಅದ್ಭುತವಾದ ಕೃತಿ ಅದು. ನಾನು ತುಂಬಾ ಕಲ್ತಿದ್ದೆ ಅದರಿಂದ. ಬಿ ಸುರೇಶ್ ಅವರು ನಿರ್ದೇಶನ, ನಟನ ಮಂಡ್ಯ ರಮೇಶ್ ಅವರ ನಟನದಲ್ಲಾಗಿದ್ದು. ಅವಾಗ ನಾನು ಸರ್ನ ನೋಡಿದ್ದೆ. ಹೀಗೆ ಚೇರ್ ಮೇಲೆ ಕೂತ್ಕೊಂಡು ನಾವೆಲ್ಲ ಸರ್ಕಲ್ ಅಲ್ಲಿ ಕೂತಿದ್ವಿ, ನಾಟಕದ ರೀಡಿಂಗ್ ಅಲ್ಲಿ ಕೂತಿದ್ರು. ಅವಾಗ ನೋಡಿದ ಆ ಮುಖ, ಅವಾಗ ಅವರು ಕತೆ ರೀಡಿಂಗ್ ಮಾಡ್ಬೇಕಂದ್ರೆ ಒಂದಷ್ಟು ರೀತಿ ನೀತಿಗಳು ಮುಳುಗೋಗಿ ಅದ್ರಲ್ಲೇ ಇನ್ವಾಲ್ವ್ ಆಗಿ ಮಾಡ್ತಿರ್ಬೇಕಾದ್ರೆ, ಓ ಇದು ಆ ಕಡೆ ಕತೆ, ನಾನು ಮಂಡ್ಯದವಳು, ನನ್ ಕೈ ಮಾಡಕ್ಕಾಗುತ್ತಾ ಅನ್ನೋದೆಲ್ಲ ನನಗೆ ಡೌಟ್ ಇತ್ತು. ಆ ಟೈಮಲ್ಲಿ ನಾನು ಚೌಟ್ಯ ಸರ್ನ ನೋಡಿದ್ದು. ಅದಾದ್ಮೇಲೆ ನಾನು ಚೌಟ್ಯ ಸರ್ ಒಂದೊಂದಾಗಿ ಅವರ ಕಲೆ ನಮ್ಗೆ ಗೊತ್ತಾಗ್ತಾ ಹೋಗಿದ್ದು. ಒಬ್ರು ಚಿತ್ರಕಾರರು ಅದ್ಭುತವಾಗಿ ಪೇಂಟ್ ಮಾಡ್ತಾರೆ, ಮತ್ತೆ ಕತೆ ನಾಟಕಕಾರರು, ಹೀಗೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಸ್ನೇಹಜೀವಿ, ಎಲ್ಲರ ಜೊತೆ ಆರಾಮಾಗಿ ಖುಷಿಯ ಹೊಂದಾಣಿಕೆಯಿಂದ ಇರ್ತಾರೆ. ಅದಕ್ಕಾಗಿ ನನಗೆ ಚೌಟ್ಯ ಸರ್ ತುಂಬಾ ಇಷ್ಟವಾದ ವ್ಯಕ್ತಿತ್ವ. ಮತ್ತೆ ಈ ನಾಟಕ ಮಾಡ್ತಾ ಇರ್ಬೇಕಾದ್ರೆ ಬೆಳಗಾವಿಯ ಸುತ್ತಮುತ್ತ ಸೌದತ್ತಿ ಆ ಕಡೆ ಎಲ್ಲ ಆರ್ಗನೈಸ್ ಮಾಡಿಸಿದ್ದು ಚೌಟ್ಯ ಸರ್. ಅವ್ರು ಒಬ್ಬಳು ಶೋನು ಕೂಡ ಬೆಳಗಾವಿನಲ್ಲಿ ಆರ್ಗನೈಸ್ ಮಾಡಿಸಿದ್ರು. ಹಾಗಾಗಿ ಚೌಟ್ಯ ಸರ್ನ ಈ 2ನೇ ಮುದ್ರಣವನ್ನು ನೀವು ಉದ್ಘಾಟನೆ ಮಾಡಬೇಕು, ಜೊತೆಗೆ ನೀವು ಅದ್ರ ಬಗ್ಗೆ ಮಾತಾಡ್ಬೇಕು ಅಂದಾಗ ಸರ್ ನನ್ನ ಮೇಲೆ ಇರುವಂತಹ ಒಂದು ಪ್ರೀತಿ, ಅಭಿಮಾನಕ್ಕಿಂತ ಹೆಚ್ಚಾಗಿ ಪ್ರೀತಿ, ಮತ್ತೆ ಏನೋ ಒಂದು ಸಣ್ಣ ಹುಡುಗಿ ಏನೋ ಮಾಡ್ತಾಳೆ, ನನ್ನ ಹುಚ್ಚಾಟಗಳಲ್ಲಿ ಅವ್ರು ಸಪೋರ್ಟ್ ಮಾಡ್ತಾ ಖಂಡಿತ ಬರ್ತೀವಿ ಅಂತ ಹೇಳಿದ್ಯಲ್ಲ, ನಿಮ್ ದೊಡ್ಡ ಗುಣ ಸರ್. ಅದನ್ನು ಸೀರಿಯಸ್ಲಿ ನಿಮ್ ಫಿಸಿಕ್ಸ್ ಶೆಡ್ಯೂಲ್ ಅಲ್ಲೂ ನೀವು ಬಂದಿದ್ದು. ನಿಮ್ಗೂ ನಾನು ತುಂಬಾ ಹೃದಯಪೂರ್ವಕ ಸ್ವಾಗತ ಕೊಡ್ತೀನಿ. ನಾನು ಇಲ್ಲಿ ಧಾರವಾಡಕ್ಕೆ ಯಾವಾಗ ಬಂದ್ರು ಕೂಡ ನಾನು ವಿಶ್ವೇಶ್ವರಿ ಮೇಡಮ್ ನೆನಪು ಮಾಡ್ತಿರ್ತೀನಿ. ಹಾಗೆ ನಮ್ಮವರು ರಜಿನಿ ಗರ್ಡು ಮತ್ತೆ ಪ್ರಕಾಶ್ ಗರ್ಡು ದಂಪತಿಗಳು, ಅವರು ನಿರ್ದೇಶಕರಾಗಿದ್ದಾಗ ತುಂಬಾ ಈ ಏರಿಗೆಯಲ್ಲಿ ಇಲ್ಲಿ ನಾವು ತುಂಬಾ ಸಲ ಬಂದು ಹೋಗಿದ್ವಿ. ತುಂಬಾ ಒಳ್ಳೆ ಕಾರ್ಯಕ್ರಮ ಆಗಿದೆ. 4-5 ದಿನದ ಗೋಷ್ಠಿ ಶಿಬಿರಗಳು, 1 ವಾರ ಶಿಬಿರಗಳನ್ನು ನಾವು ಬಂದಿದ್ದೀವಿ. ನನ್ನ 2 ಸಲ ನಾಟಕನೂ ಮಾಡಿಸಿದ್ದಾರೆ. ಇವ್ರ ಹೆಸರು ಹೇಳಕ್ಕೆ ನಾನು 5 ಸಲ ಪ್ರಾಕ್ಟೀಸ್ ಮಾಡಬೇಕು ಪ್ರೊನೌನ್ಸಿಯೇಷನ್ಗೆ. ಹಂಗಾಗಿ ನಾವು ಇವಾಗಿನ ರಮೇಶ್ ಸರ್, ಇವಾಗಿನ ನಿರ್ದೇಶಕರು, ಅವರು ಕೂಡ ಇಲ್ಲಿ ನಮ್ಗೊಂದು ಅವಕಾಶ ಮಾಡಿಕೊಡ್ತೀವಿ ನಾಟಕ ಮಾಡಲಿಕ್ಕೆ ರಂಗಾಯಣದಲ್ಲಿ. ನಾನು ಅವರು ಮುಖಾಮುಖಿಯಾಗಿದ್ದೆ ನಿನ್ನೆ ನಾನು ಇನ್ವಿಟೇಷನ್ ಕೊಡುವಾಗ. ಸರ್, ನೀವು ನಮ್ಮೊಂದಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ 2ನೇ ಮುದ್ರಣಕ್ಕೆ ಸಾಕ್ಷಿಗಿರೋದು, ನಮ್ಮ ಜೊತೆ ಇರೋದು ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ನಿಮಗೂ ಕೂಡ ಸ್ವಾಗತ ಸರ್. ಲೋಚನೇಶ್ ಹೂಗಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಪತ್ರಕರ್ತರ ಸಂಘದ ಅಧ್ಯಕ್ಷರು ಲೋಚನೇಶ್ ಹೂಗಾರ್ ಸರ್. ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಭೇಟಿ ಮಾಡಿದ್ವಿ. ನೀವು ನಮ್ಮ ಜೊತೆ ಇರೋದು ಖುಷಿ ಸರ್. ಹಾಗೆ ಶಿವಾನಂದ್ ಮುತ್ತಣ್ಣ ಸರ್ ಬಗ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ. ಆಕ್ಚುಲಿ ಅವ್ರು ಸಿನಿಮಾದವರಿಗೆ ಬಹಳ ಸಪೋರ್ಟ್ ಮಾಡ್ತಾರೆ. ಹುಬ್ಳಿನಲ್ಲಿ ಅಂತ ಒಂದು ರೂಮರ್ಸ್ ಅಲ್ಲ, ಅದು ನಿಜನೇ. ಸಿನಿಮಾದವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಯಾರಾದ್ರೂ ಬರ್ತಾರೆ ಅಂದ್ರೆ ಸಿನಿಮಾದ ಪ್ರಮೋಷನ್ಸ್ ಅವೆಲ್ಲ ಇರ್ತಾರೆ. ನಾನು ಸಿನಿಮಾದವಳು ಅನ್ನೋದು ಅವ್ರಿಗೆ ವಿಧಾನ ಗೊತ್ತಾಯ್ತು. ಆದ್ರೆ ನಮ್ಮ ಸಿನಿಮಾದವಳೆಲ್ಲ ರಂಗಭೂಮಿ ನಾನ್ ಮಾಡಕ್ ಹೋಗ್ತಿರೋದು ನಾಟಕ, ನನಗ್ ಬೇಕಾಗಿರೋದು ಈ ತರ ಅಂತ ಅವ್ರಿಗೆ ಅರ್ಥ ಮಾಡಿಸೋಷ್ಟು ನಂಗೆ ಸಾಕಾಗ್ಬಿಟ್ಟು. ಆದ್ರೂ ಅವ್ರು ಅರ್ಥ ಮಾಡ್ಕೊಂಡ್ರು. ರಂಗಭೂಮಿ ಸಿನಿಮಾ ಅಲ್ಲದೆ ಕೂಡ ರಂಗಭೂಮಿ ನಿಮ್ಮಂತವ್ರು ಬರ್ತೀರಾ, ನಮ್ ಜನಗಳ ಜೊತೆ ಮಾಡ್ತೀರಾ ಮೇಡಮ್, ಹೌದಾ ಅಂತ ಅವರು ತುಂಬಾ ಸಲ ಕೇಳ್ತಾನೆ ಇದ್ರು. ಅವರಿಗೆ ನಂಗೆ ದೊಡ್ಡ ಮನೆಯಿಂದ ಅವ್ರಿಗೆ ಕಾಲ್ ಹೋಗಿ ಭಕ್ತರಕ್ಷತ ಅವರು ಸ್ವಲ್ಪ ಆ ಕಡೆ ಎಲ್ಲ ನೀವು ಆರ್ಗನೈಸ್ ಮಾಡಕ್ ಹೆಲ್ಪ್ ಮಾಡಿ ಅಂದಾಗ ಅವತ್ತಿಂದ ಇವತ್ತವರೆಗೂ ಜೊತೆಲಿ ನಿಂತು ಒಂದು 3 ನಾಟಕಗಳು ನೋಡೋವರೆಗೂ ಗೊತ್ತಾಗಿಲ್ಲ ಅವ್ರು ಯಾವ ತರ ನಾಟಕ ಅಂತ. ಅವರು ಬೇರೆ ತರ ಅನ್ಕೊಂಡಿದ್ರು. ಆಮೇಲೆ ಅವರಿಗೆ ಅರ್ಥ ಆಗ್ತಾ ಹೋಯ್ತು ನಾಟಕಗಳ ಬಗ್ಗೆ. ಅವರು ಆರ್ಗನೈಸ್ ಬಂದ್ರು, ನಾಟಕದವ್ರು ಬಂದ್ರು. ನಾನು ಹಿಂಗೇನೆ ಸಿನಿಮಾದವ್ರಿಗೆ ಹೆಂಗೆ ನಾನು ಇಲ್ಲೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ಕೊಡ್ತೀನಿ, ಹಂಗೆ ಮಾಡ್ಕೊಡ್ತೀನಿ. ಯಾಕಂದ್ರೆ ಪಾಪ ನೀವೆಲ್ಲ ಕಷ್ಟಪಡೋದು ನೋಡಿದ್ರೆ ನಮ್ಗೆ ಅನ್ಸುತ್ತೆ ಅಂತ ಹೇಳಿದ್ದಾರೆ ಸರ್. ನಾನು ಅಷ್ಟೆಲ್ಲ ನಮ್ಮ ನಾಟಕಗಳು ಯಾರೇ ಬಂದ್ರು
ನೀವು ಸಹಕಾರ ಹೀಗೆ ಇರಲಿ. ನಿಮಗೂ ಕೂಡ ಸ್ವಾಗತ. ಆಮೇಲೆ ಆರ್ಗನೈಸರ್ಸ್ ಆಯೋಜಕರ ವತಿಯಿಂದ ವಂದನಾ ಮೇಡಮ್ ಕುಷ್ಟಗಿಯಿಂದ ಬಂದಿದ್ದಾರೆ, ನಿಮಗೂ ಸ್ವಾಗತ. ಹುಬ್ಬಳ್ಳಿಯ ಶೋಭಕ ಮತ್ತೆ ವಿಜಯ್ ಕುಮಾರ್ ಸರ್ ಅವರು ಮದರ್ಸ್ ಡೇ ದಿನನೇ ಮಾಡಿದ್ರು, ಹಾಗಾಗಿ ನಾನು ಅವ್ರಿಗೂ ಕೂಡ ಸ್ವಾಗತ ಕೊಡ್ತೀನಿ. ಸಮಾಜ ಸೇವಕರು ಶರಣ ಅಂಗೇಡಿ ಸರ್ ಬಂದಿದ್ದಾರೆ, ಸರ್ ನಿಮಗೂ ಕೂಡ ಸ್ವಾಗತ. ಹಾಗೆ ಈ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಬೇಕು ಅಖಾರಿ ಸರ್ ಅವ್ರ ಬಗ್ಗೆ ಹೇಳಿದ್ರು. ಅವರು ನಮ್ಗೆ ಇವತ್ತು ಮುಖಾಮುಖಿ ಭೇಟಿ ಆಗ್ತಿದ್ದೀವಿ, ನಾವು ಪರಿಚಯ ಆಗ್ತಿದ್ದಾರೆ. ಹಾಗಾಗಿ ಸರ್ ನೀವು ಈ ಮಾತನ್ನು ನಾನು ಕೇಳಕ್ಕೆ ತಯಾರಾಗಿದ್ದೀನಿ, ನಿಮಗೂ ಕೂಡ ನಾನು ಸ್ವಾಗತ ಕೊಡ್ತೀನಿ. ಚಾನಲ್ಗೆ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಕೂಡ ನನ್ನ ಜೊತೆ ಬಂದಿದ್ರು ಆರತಿ ಮೇಡಮ್, ನಿಮಗೂ ಕೂಡ ನಾನು ಸ್ವಾಗತ ಕೊಡ್ತೀನಿ. ಏನೇ ಮಾಡಿದ್ರು ನಮ್ಮ ನಮ್ಮ ಸಮ ವಯಸ್ಸಿನ ಒಂಥರ ಸ್ನೇಹಿತರು ಅಂತ ಇರ್ತಾರಲ್ವ, ಅದು ರಾಘವ್ ಇಲ್ಲಿ ಬಂದು ನಮ್ಗೆ ಏನೇ ಇದ್ರು ತುಂಬಾ ಓಡಾಡ್ಕೊಂಡು ಕೆಲಸ ಮಾಡ್ತಾರೆ, ಏನೇ ಇದ್ರು ಮಾಡ್ತಾರೆ. ರಾಘವ್ ಕಮ್ಮಾರ್ ಅವರು ಇಲ್ಲಿಯ ಸಂಗೀತ ಟೀಚರ್ ಆಗಿ ಕೆಲಸ ಮಾಡ್ತಾರೆ, ಅವ್ರಿಗೂ ಸ್ವಾಗತ. ಪತ್ರಕರ್ತರು ಬಂದಿದ್ದಾರೆ ಸರ್, ನಿಮ್ಗೂ ಸ್ವಾಗತ ಕೊಡ್ತೀನಿ. RK ಸರ್, ನಾ ಯಾವಾಗ ರಂಗಾಯಣ ಬರಕ್ ಧಾರವಾಡ ಬರಕ್ ಶುರು ಮಾಡಿದೆ ಅವತ್ತಿಂದ ಇವತ್ತವರೆಗೂ RK ಸರ್ಗೆ ನಾನು ಫೋನ್ ಮಾಡಿದೆ, ಇರೋದೇ ಇಲ್ಲ. RK ಸರ್ ಫೋಟೋ ಅಷ್ಟೇ ಅಲ್ಲ, ಬೇರೆ ಎಲ್ಲ ಕೆಲಸಗಳಿಗೂ ನಂಗೆ ಸಹಾಯ ಮಾಡ್ತಾರೆ. RK ಸರ್ ನಿಮ್ಗೂ ಸ್ವಾಗತ. ಅರವಿಂದ್ ಕುಲಕರ್ಣಿ ಸರ್, ನೀವು ಸೆಮಿನಾರ್ ಅಲ್ಲಿ ನನಗೆ ಮುಖ ಭೇಟಿ ಆಗಿಲ್ಲ ಅಂದ್ರೂ ಒಂದು ಗೋಷ್ಠಿ ಬೇಕಿತ್ತು ಅಂದಾಗ ಭೇಟಿಯಾಗಿದ್ದು, ಅಲ್ಲಿಂದ ಪರಿಚಯ ಆಗೋದು ನೀವು ನಮ್ಗೆ. ನೀವು ಕಾರ್ಯಕ್ರಮ ಕರೆದ ತಕ್ಷಣ ತಡವಾಗಿ ತುಂಬಾ ಬೇಗ ಆರ್ಗನೈಸ್ ಮಾಡಿ ತಡವಾಗಿ ಕರೆದ ತಕ್ಷಣ ಬಂದಿದ್ದೀರ, ನಿಮಗೂ ಅಷ್ಟೇ. ನಮ್ಮ ಯುವ ನಾಟಕದ ಹಿರಿಯ ಎಲ್ಲ ಕಲಾವಿದರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿ ನಾವು ನಮ್ಮ ಸಾಂಸ್ಕೃತಿಕ ನಗರಿ ಸಭಾ ಕಾರ್ಯಕ್ರಮವನ್ನ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಚಾಲನೆಯನ್ನ ನೀಡಬೇಕಾಗಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀಯುತ ಬಸವರಾಜ್ ಅವರು ಒಟ್ಟಿಗೆ ವೇದಿಕೆ ಮೇಲೆ ಆಸೀನರಾದ ಗಣ್ಯರು ಇದರಲ್ಲಿ ಪಾಲ್ಗೊಂಡು ಚಾಲನೆ ನೀಡಬೇಕಾಗಿ ನಾನು ಅದರಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಜ್ವಲಿಸುವ ಸುಸಮಯ ಇದಾಗಿದೆ. ಜಾತಿ ಭೇದ ಮರೆತು ಅಸ್ಪಟ ಬೆಳಕನ್ನ ಚೆಲ್ಲಿ ಸ್ಫುಟ ಪ್ರಭೆಯನ್ನ ಬೀರಿದ ನಿಚ್ಚಲ ಶರಣರನ್ನ ಸ್ಮರಿಸ್ತಾ ವಿದ್ಯಾ ಪ್ರಭೆ ಜ್ಯೋತಿ ಪ್ರಜ್ವಲಿಸ್ತಾ ಇದೆ. ಇದಕ್ಕೆಲ್ಲರೂ ತಾವು ಸಾಕ್ಷಿಯಾಗಿದ್ದೀರಿ ಆತ್ಮೀಯರೇ. ಶುಭಂ ಕಲಯತಿ ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ದೀಪೋ ಜ್ಯೋತಿ ಪರಬ್ರಹ್ಮ ದೀಪೋ ಜ್ಯೋತಿ ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪಂ ಶುಭಂ ದೀಪಂ ನಮೋಸ್ತುತೆ. ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರು ಶ್ರೀಯುತ ಬಸವರಾಜ್ ಅವರು ಉದ್ಘಾಟನಾ ವಿಷಯ ಮಂಡನೆ ಮಾಡಲಿಕ್ಕೆ ಬಂದಿರುವಂತಹ ಲಕ್ಷ್ಮಣ್ ಬಕ್ಕಾಯಿ ಅವರೇ ಹಾಗೂ ನಮ್ಮ ರಂಗಾಯಣದ ಮಾಜಿ ನಿರ್ದೇಶಕರ ಹೆಸರಾಂತ ನಾಟಕಕಾರರಾದಂತಹ ಡಾಕ್ಟರ್ ಪ್ರಕಾಶ್ ಗೌಡ ಅವರೇ, ರಂಗಭೂಮಿಯ ನಟಿ ಹಾಗೂ ನಿರ್ದೇಶಕಿ ಶ್ರೀಮತಿ ರಜನಿ ಗೌಡ ಅವರೇ, ಹಾಗೂ ನಮ್ಮ ಈಗಿನ ರಂಗಾಯಣದ ಸನ್ಮಾನ್ಯ ನಿರ್ದೇಶಕರಾದಂತಹ ರಮೇಶ್ ಎಸ್ ಪರ್ವಿನಾಯ್ಕರ್ ಅವರೇ, ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ರೋಚನ್ ಶುಭಾರ್ ಅವರೇ, ರಾಜಕಾರಣಿಗಳು, ಎಲ್ಲಿಂದ ಶುರು ಮಾಡೋದು? ಅಕ್ಷತಾ ಅವರು ಒಂದು ರೀತಿ ಹೋರಾಟ ಇದು, ಒಂದು ಜಿದ್ದು, ಇದು ಒಂದು ಹಠಮಾರಿತನ. ಇದು ಸಾಮಾನ್ಯವಾಗಿ ನನಗೆ ಒಳಗಡೆ ಬರುವಾಗ ಅವರನ್ನ ನೋಡಿದ ತಕ್ಷಣ ನನಗೊಂದು ಘಟನೆ ನೆನಪಾಯಿತು. ಅದನ್ನು ಹೇಳಿ ನಾನು ಮಾತುಗಳನ್ನ ಪ್ರಾರಂಭ ಮಾಡಬೇಕು. ನಮ್ಮ ತಾಯಿ ತೀರ್ಕೊಂಡು, ತಾಯಿ ತಂದೆ ಇದು ಒಂದು ದಿವಸ ತೀರ್ಕೊಂಡಾಗ ಅವ್ರ ಮನೆಯಲ್ಲೇನೂ ಕೂಡ ಅವ್ರು ಹಳ್ಳಿ ಜನ ಅಷ್ಟೊಂದು ಸಾಮಾನುಗಳನ್ನು ಮಾಡಿರಲಿಲ್ಲ. ಅವರು ನಮ್ಮ ಅಕ್ಕ ತಂಗಿಯರೆಲ್ಲ ಅವರು ಏನೇನು ಬೇಕು ನೆನಪಿನ ಸಾಮಾನುಗಳನ್ನು, ತಾಯಿ ನೆನಪಿನ ಸಾಮಾನುಗಳೆಲ್ಲ ತಗೊಂಡು ಹೋಗ್ಬೋದು. ನಾ ಏನು ಅಂದರೆ ಅವ್ರ ನೆನಪಿನ ಸಾಮಾನುಗಳನ್ನು ನೋಡಿದರೆ ಸಾಕು, ನನಗೆ ಅವ್ರು ನೆನಪು ಬರ್ತದೆ.
ಅದು ಚಲನಶೀಲವಾದಂತಹ ಒಂದು ಶಕ್ತಿ ತಾಯಿ ತಂದೆ ಅನ್ನೋದು, ಅದನ್ನು ನಾವು ನನ್ನ ಹಿರಿಯೋರು ತಿಳ್ಕೊಂಡಿರ್ಬೇಕು. ಅದಕ್ಕೆ ನನಗೆ ಯಾವ ವಸ್ತುಗಳು ಬೇಡ ಅಂತ ಹೇಳಿ ನಾನು ಬಿಟ್ಟು ಬಂದೆ. ಕೊನೆಗೆ ಅವರು ಭಾಳ ಒತ್ತಾಯ ಮಾಡಿದಾಗ ನಾನು ಪದೇ ಪದೇ ಅವ್ರ ನೆನಪಿನ ಯಾವುದಾದ್ರು ಒಂದು ವಸ್ತುವನ್ನು ಮನೆಗೆ ಒಯ್ಯಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡಿದಾಗ ನನಗೆ ಒಂದು ವಸ್ತು ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ ನನಗೆ ಇಡೀ ಜೀವನವನ್ನು ನಾನು ಅದರ ಜೊತೆಗೆ ಕಳೆದೆ. ಅದು ಎಂಥ ಅಪರೂಪದ ವಸ್ತು ಅಂತಂದರೆ, ನಾನು ಒಂದೇ ಒಂದು ವಸ್ತುವನ್ನು ನನ್ನ ತಾಯಿ ಮನೆಗೆ ತಂದೆ. ಅದು ನನ್ನ ತಾಯಿಯ ಹೊಡೆದ ಕೌಗಿ. ನಾವು ಮನೆಯಲ್ಲಿ ಎಂಥ ಹಾಸಿಗೆಗಳನ್ನು ಹಾಕೊಂಡ್ರು ಕೂಡ ಆ ಕೌಗಿ ಮೇಲೆ ಮಲ್ಕೊಂಡಾಗ ನನಗಿರೋ ಆತ್ಮತೃಪ್ತಿನೇ ಬೇರೆ ಇರ್ತದೆ. ನನಗೆ ಅಕ್ಷತಾ ಏನು ಮಾಡಿದ್ರು ಡಿಫ್ರೆಂಟು, ಅಕ್ಷತಾ ಅವರ ಮಾತುಗಳೇ ಡಿಫ್ರೆಂಟು, ಅಕ್ಷತಾ ಅವರ ಆಲೋಚನೆಗಳೇ ತುಂಬ ವಿಭಿನ್ನವಾಗಿದ್ದಾವೆ ಅನ್ನೋದಕ್ಕೆ ಸಾಕ್ಷಿ ಅವರು ಇವತ್ತು ಮೈಮೇಲೆ ಹಾಕಿಕೊಂಡಿರುವ ಆ ಕೌದಿಗೆ ಡಿಸೈನ್ ಇದೆಯಲ್ಲ, ಅದನ್ನು ನೋಡಿ ನನಗೆ ನೆನಪಾಯಿತು. ನಿಜವಾಗಿಯೂ ನನ್ನ ತಾಯಿಯ ಕೌದಿಗೆಯನ್ನು ನೆನಪಿಸಿಕೊಟ್ಟಂತ ದೂರದಿಂದ ಮಂಡ್ಯದಿಂದ ಬಂದು ಇಲ್ಲಿಯ ಕೌದಿಗೆಯನ್ನು ಈ ಡಿಸೈನನ್ನು ಅವ್ರು ಹಾಕ್ಕೊಂಡು ನಮಗೆ ನಿಜವಾಗಿ ಕೂಡ ಅವರು ಮಾದರಿಯಾಗಿದ್ದಾರೆ. ಅಂದರೆ ಅದು ಸಣ್ಣ ಸಂಗತಿ ಆಗಿರ್ಬೋದು, ಚಿಕ್ಕದಾಗಿದ್ರು ಕೂಡ ಅದು ಹೇಳ್ತಾ ಇರ್ತಕ್ಕಂಥ ಒಳನೋಟಗಳು, ಅದನ್ನು ನಮಗೆ ತಿಳಿಸ್ಕೊಡ್ತಕ್ಕಂಥ ಪಾಠಗಳು ಬಹಳ ದೊಡ್ಡದಾಗಿರ್ತವೆ. ಇಲ್ಲಿ ಅಕ್ಷತಾ ಅವರು ಉತ್ತರ ಕರ್ನಾಟಕದ ಪ್ರವಾಸ ಕುರಿತು ಸಾಕ್ಷ್ಯಚಿತ್ರ ಪ್ರದರ್ಶನ ಮತ್ತೆ ಡಿಕೌಟ್ ಪುಸ್ತಕದ 2ನೇ ಮುದ್ರಣದ ಬಿಡುಗಡೆ ಇಟ್ಕೊಂಡಿದ್ದಾರೆ. ಈ ಡಿಕೌಟ್ ಕಥಾ ಸಂಕಲನವನ್ನು ನಾನು ಓದಿದೆ. ಬಹುಶಃ ನಮ್ಮಲ್ಲಿ ಹೆಣ್ಣು ಮಕ್ಕಳು ತಮಗೆ ಹೊರತಾಗಿರುವುದನ್ನು ಬರೆಯಲಾರರು. ತಾವು ಏನು ಅನುಭವಿಸ್ತಾ ಇರ್ತಾರೆ, ತಮ್ಮ ಸಮಕಾಲೀನ ಹೆಣ್ಣು ಮಕ್ಕಳು ತನ್ನ ಆಧುನಿಕ ಜಗತ್ತು ಏನು ಅನುಭವಿಸ್ತಾ ಇರ್ತಾರೆ ಅದನ್ನು ಸೂಕ್ಷ್ಮವಾಗಿ ಬರೀತಾರೆ. ಇವತ್ತು ಓದಿದ ಹೆಣ್ಣು ಮಕ್ಕಳು ಬಿಡುಗಡೆಯಾಗಿದ್ದಾರೆ ಪುರುಷ ಪ್ರಧಾನ ವ್ಯವಸ್ಥೆಯಿಂದ ಅಂತ ನಾವು ಅನ್ಕೊಂಡಿದ್ದೀವಿ. ಓದಿದ ಹೆಣ್ಣು ಮಕ್ಕಳು ಇವತ್ತಿಗೂ ಕೂಡ ಅವರು ಅವರ ಸಂಕಟದಲ್ಲೇ ಮುಳುಗಿದ್ದಾರೆ. ಅವರು ಅನುಭವಿಸಿದ ಸಂಕಟಗಳು, ಅವ್ರು ತಟ್ಕೊಂಡಿರೋ ಡ್ರೆಸ್ಸು, ಅವರು ಓದಿರುವಂಥ ಓದಿನಲ್ಲಿ ನಮ್ಗೆ ಅನುಭವ ಬರೋದಿಲ್ಲ. ಆದರೆ ತುಂಬಾ ಸೂಕ್ಷ್ಮವಾಗಿ ಅವರು ಇಡೀ ಪುರುಷ ಪ್ರಭಾವದ ವ್ಯವಸ್ಥೆಯನ್ನು ಎದುರು ಹಾಕಿಕೊಂಡು ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಇರ್ತಾರೆ. ಆ ಕಥೆಗಳಲ್ಲಿ ಅವರು ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂತಂದ್ರೆ, ಒಂದೊಂದು ಕಥೆಗಳಲ್ಲೂ ಕೂಡ ಹೆಣ್ಣಿನ ತಳಮಳಗಳು, ಆಧುನಿಕ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳು ಅನುಭವಿಸ್ತಾ ಇರ್ತಕ್ಕಂಥ ಸಂಕಟಗಳು, ಆಕೆ ಒಂದು ವಸ್ತುವಾಗಿ, ಆಕೆ ಒಂದು ಸೌಂದರ್ಯದ ಕೇವಲ ಒಂದು ವಸ್ತುವಾಗಿ, ಆಕೆ ಒಂದು ಕಾಸ್ಮೋಪಾಲಿಟನ್ ಜಗತ್ತಿನ ಒಂದು ಪ್ರತಿಬಿಂಬವಾಗಿ ಇವತ್ತು ಆಧುನಿಕ ಜಗತ್ತಿನಲ್ಲಿ ಬಳಕೆ ಆಗ್ತಾ ಇರತಕ್ಕಂಥ ತುಂಬಾ ಅಪರೂಪದ ಸಂಗತಿಗಳನ್ನು ಇಟ್ಕೊಂಡು ಆ ಕಥಾ ಪುಸ್ತಕವನ್ನು ಅವರು ಬರೆದಿದ್ದಾರೆ. ಜೊತೆಗೆ 2ನೇ ಮುದ್ರಣ, ಈಗಾಗಲೇ ಪುಸ್ತಕಗಳು ಮಾರಾಟವಾಗಿ 2ನೇ ಪುಸ್ತಕ ಮುದ್ರಣ ಆಗಿದೆ. ಇನ್ನೊಂದು ಬಹಳ ಮುಖ್ಯವಾದ ಒಂದು ಪ್ರವಾಸ ಕುರಿತು ಸಾಕ್ಷ್ಯಚಿತ್ರ ಪ್ರದರ್ಶನ ಅಂತ. ಉತ್ತರ ಕರ್ನಾಟಕ ಮತ್ತೆ ದಕ್ಷಿಣ ಕರ್ನಾಟಕ ಇವತ್ತು ಪದೇ ಪದೇ ನಾವು ಒಂದು ಮಾತು ಹೇಳ್ತೀವಿ. ಏನು ಅಂದರೆ, ಹೈದರಾಬಾದ್ ಕರ್ನಾಟಕ, ಮೈಸೂರು ಕರ್ನಾಟಕ ಮತ್ತೆ ಮುಂಬೈ ಕರ್ನಾಟಕ, ಈ 3 ಕರ್ನಾಟಕಗಳಿಗೆ ಸರ್ಕಾರ ಮುಂಬೈ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಅಂತ ಮಾಡ್ತು, ಇದು ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಅಂತ ಮಾಡ್ತು, ಮುಂಬೈ ಕರ್ನಾಟಕವನ್ನ ಕಿತ್ತೂರು ಕರ್ನಾಟಕ ಅಂತ ಮಾಡಿ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಕರ್ನಾಟಕ ಒಂದಾಗಿದೆ. ಭೌತಿಕವಾಗಿ ಕರ್ನಾಟಕ ಒಂದಾಗಿದೆ, ಮಾನಸಿಕವಾಗಿ ಕರ್ನಾಟಕ ಇನ್ನೂ ಒಂದಾಗಿಲ್ಲ. ಇವತ್ತಿಗೂ ಕೂಡ ನಾವು ಕರ್ನಾಟಕ, ನಾವು ಉತ್ತರ ಕರ್ನಾಟಕದವರು, ಅವರು ದಕ್ಷಿಣ ಕರ್ನಾಟಕದವರು ಅಂತ ವಿಭಾಗದಲ್ಲಿ ಮುಳುಗಿದ್ದೀವಿ ನಾವು. ಇಂಥ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ದೇಶಗಳ ಪ್ರವಾಸ ಮಾಡ್ತೀವಿ. ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ, ನಾವು ಇಷ್ಟು ದೇಶಗಳ ಯುರೋಪ್ ದೇಶಗಳ ಪ್ರವಾಸ ಮಾಡಿ ಬಂದೆ, ನಾನು ಹೊರರಾಜ್ಯದ ಪ್ರವಾಸ ಮಾಡಿ ಬಂದೆ ಅಂತ ತಿಳ್ಕೊಂಡು. ಅರೆ, ಏನು ಸಾರ್ಥಕ ಆಯಿತು? ನನ್ನ ಊರಿನ ಪಕ್ಕದಲ್ಲಿ, ನನ್ನ ಹಳ್ಳಿಯ ಪಕ್ಕದಲ್ಲಿ, ನನ್ನ ರಾಜ್ಯದಲ್ಲಿ, ನನ್ನ ಜಿಲ್ಲೆಯ ಇನ್ನೊಂದು ಜಿಲ್ಲೆಯಲ್ಲಿ ಏನು ಪ್ರದೇಶಗಳಿದ್ದಾವೆ, ಎಂಥ ಜೀವನ ವಿಧಾನ ಇದೆ, ಎಂಥ ಚರಿತ್ರೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಿರೋದಿಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಶಾಲ್ಮಲಾ ನದಿ ಎಲ್ಲಿದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದರೆ ಪ್ರಪಂಚದ ಎಲ್ಲ ದೇಶಗಳು ಅವ್ರಿಗೆ ಗೊತ್ತಿದೆ. ನಾವು ಯಾಕೆ ಅಷ್ಟು ಕೂಡರಾಗಿದ್ದೀವಿ? ನಮ್ಮಲ್ಲಿ ಯಾವುದೇ ಊರಿಗೆ ಹೋದ್ರೂ ಕೂಡ ನಾವು ನಮ್ಮ ಪ್ರವಾಸದ ಆಲೋಚನೆಗಳನ್ನು ಬದಲಾವಣೆ ಮಾಡ್ಕೋಬೇಕಾಗಿದೆ.
ಪ್ರತಿ ಜಿಲ್ಲೆಯಲ್ಲೂ ಕೂಡ ಅದರದೇ ಆದಂಥ ಜೀವನ ವಿಧಾನ, ಅಲ್ಲಿಯ ಚರಿತ್ರೆಗಳು ತುಂಬಾ ಅದ್ಭುತವಾಗಿರ್ತವೆ. ಮಡಿಕೇರಿ ಅಂತ ಅವರು ನನಗೆ ಗೊತ್ತಿಲ್ಲ. ನನಗೆ ಅಕ್ಷತಾ ಅವರು ಹೇಳಿದ ಮೇಲೆ ಆ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂತ ಅನ್ಸುತ್ತೆ ನನಗೆ. ನಮ್ಮಂಥವ್ರು ಹೋಗಿ ನಮ್ಮನ್ನು ಇಲ್ಲೇ ಕೊಡ್ರಿ, ಇದೇ ಊರಿಗೆ ಕೊಡ್ರಿ, ಇಲ್ಲೇ ಕೆಲಸ ಮಾಡ್ತೀವಿ ಅಂತ ಹೇಳಿ ಕೈ ಕಟ್ಕೊಂಡು ಕುಂದ್ರೋದು, ಅಲ್ಲಿ ಹೋಗಿ ವಿಧಾನಸೌಧದಲ್ಲಿ ನಿಂತ್ಕೊಳ್ಳೋದು ಭಾರಿ ಕಷ್ಟ. ಹಾಗಾಗಿ ಸುಮಾರು 10-12 ವರ್ಷಗಳಲ್ಲಿ ನಾವು ಒಂದು 15 ಜಿಲ್ಲೆಗಳನ್ನು ತೆಗೆಯಬೇಕು. ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ಒಂದು ಊರಿಗೆ ಬಂದ್ವಿ ಅಂತಂದ್ರೆ 1 ವರ್ಷ ಹೊರತಲ್ಲಿ ನಮ್ಮ ಟ್ರಾನ್ಸ್ಫರ್ ಮಾಡಿದ್ರು. ಬೆಂಗಳೂರಿಗೆ ಹೋದೆ, ಬೆಂಗಳೂರಿನಲ್ಲಿ ಅಲ್ಲೊಂದು ರಾಜಕಾರಣ, ಅಲ್ಲಿ 1 ವರ್ಷ ಇದ್ದೆ. 1 ವರ್ಷ ಇದ್ದ ಮೇಲೆ ನಾನು ಮಂಡ್ಯ ಟ್ರಾನ್ಸ್ಫರ್ ಮಾಡಿದ್ರು. ಮಂಡ್ಯ ಟ್ರಾನ್ಸ್ಫರ್ ಮಾಡಿದಾಗ ಅಯ್ಯಂಗಾರ್ ಮೂರ್ತಿಯವರು ಆವಾಗ ಕಾರ್ಯದರ್ಶಿಗಳಾಗಿದ್ದರು. ನನಗೆ ಇನ್ನೂ 9 ತಿಂಗಳಾಗಿಲ್ಲ ಬೆಂಗಳೂರಿಗೆ ಬಂದು, ಮಂಡ್ಯಕ್ಕೆ ನಾನು ಯಾಕೆ ವರ್ಗಾವಣೆ ಮಾಡಿದ್ರಿ ಅಂತ ನಾನು ಹೋಗಿ ಕೇಳಿದೆ. ಇಲ್ಲ, ಸರ್ಕಾರ ವರ್ಗಾವಣೆ ಮಾಡಿದೆ ಹೋಗಿ ಅಂತ. ಆಗಿನ ಕಾಲದಲ್ಲಿ 20,000 ರೂಪಾಯಿ ಖರ್ಚು ಮಾಡಿ ನಾನು ಕೋರ್ಟ್ಗೆ ಹೋಗಿ ಸ್ಟೇ ತಂದೆ. ಆದರೂ ಕೂಡ ಸರ್ಕಾರದ ವಿರುದ್ಧ ಆ ಸ್ಟೇ ನಿಂತ್ಕೊಳ್ಳಿಲ್ಲ. ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ನಿಮ್ಮನ್ನು ಮಂಡ್ಯಕ್ಕೆ ವರ್ಗಾವಣೆ ಮಾಡಲಾಗಿದೆ ಅಂತ ಶರಾಬರು ಮತ್ತೆ ನನ್ನ ಮಂಡ್ಯಕ್ಕೆ ಕಳಿಸ್ಕೊಟ್ಟೆ. ನನ್ಗೆ ಯಾಕೆ ಮಂಡ್ಯ ಬೇಡ ಅಂತ ಹೇಳಿದೆ ಅಂದರೆ, ಬೆಂಗಳೂರಿನಲ್ಲಿ ನಮ್ಮ ಜನ ಇರ್ತಾರೆ ಉತ್ತರ ಕರ್ನಾಟಕದವರು, ಮೈಸೂರಿನಲ್ಲಿ ಉತ್ತರ ಕರ್ನಾಟಕ ಜನ ಇರ್ತಾರೆ. ಆದರೆ ಮಂಡ್ಯ ಮಧ್ಯಪ್ರದೇಶ ಅದು ನಮ್ಮ ಕಡೆ ಯಾವುದು ಜನ ಇರೋದಿಲ್ಲ. ಅಲ್ಲಿ ಸ್ವಲ್ಪ ಬದುಕೋದು ಭಾರಿ ಕಷ್ಟ ಅಂತೆ, ಹೋಗೋದು ಹೆಂಗೆ ಅಂತ ನನ್ನ ಯೋಚನೆ ಇತ್ತು. ಕೊನೆಗೆ ಹೋಗಿ ನಾನು ಮಂಡ್ಯಕ್ಕೆ ಹೋಗಿ ರಿಪೋರ್ಟ್ ಮಾಡಿಕೊಂಡೆ. ಸುಮಾರು ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿ ನಾನು ವರ್ಗಾವಣೆಯಾಗಿ ಬಂದಾಗ ಮಂಡ್ಯದಿಂದ ನಾನು ಮೈಸೂರುವರೆಗೂ ಕೂಡ ಹತ್ತಿದ್ದೆ. ಇವತ್ತಿಗೂ ಕೂಡ ನನ್ನ ಪ್ರವಾಸ ದಿನಚರಿ ನಾನು ಸ್ವಂತ ಊರು ಬಾಗಲಕೋಟೆಗೆ ಹೋಗುವುದನ್ನು ಬಿಟ್ಟು ನಾನು 6 ತಿಂಗಳಿಗೊಮ್ಮೆ ನಾನು ಹೋಗೋದಿದ್ರು ಕೂಡ ನಮ್ಮ ಮಕ್ಕಳು ಮಂಡ್ಯ ಅಂತ ಸಾಯ್ತಾರೆ. ನನ್ನ ಪ್ರವಾಸ ದಿನಚರಿಯನ್ನ ನಾನು ಬದಲಾವಣೆ ಮಾಡ್ಕೊಂಡಿದ್ದೀನಿ. ಈಗಲೂ ಕೂಡ ನಾನು ಮಂಡ್ಯದಲ್ಲಿ ನನಗೆ ಯಾವ ಹೇಳಿದ್ರು ಕೂಡ ನನ್ನ ಮಂಡ್ಯದ ಬೀದಿಗಳನ್ನ ಸುತ್ತಾಗಿ ಬರ್ತೀನಿ. ಯಾಕೆ ಅಂದ್ರೆ ನಾವು ಇನ್ನೊಂದು ಪ್ರದೇಶವನ್ನ, ಇನ್ನೊಂದು ಜನರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸೋತಿದ್ದೀವಿ. ನೋಡಿ, ನನ್ನ ಕುಲದವರಲ್ಲಿ ಯಾರಿಲ್ಲ, ನನ್ನ ಜಾತಿಯವರು ಯಾರಿಲ್ಲ, ನನ್ನ ಬಂಧುಗಳು ಯಾರೂ ಇಲ್ಲ, ಉತ್ತರ ಕರ್ನಾಟಕದ ಜನ ಯಾರೂ ಇಲ್ಲ. ಮೊದಲು ನನಗೆ ಅವ್ರು ಮಾತಾಡೋ ಶೈಲಿ ನೋಡ್ಬಿಟ್ಟು ಸ್ವಲ್ಪ ರಫ್ ಆಗಿದ್ದಾರೆ, ಮಾತಿನಲ್ಲಿ ಹೊರಟಾಗಿರ್ಬೋದು, ಆದರೆ ಹೃದಯ ಮಾತ್ರ ಅವರು ಬೆಣ್ಣೆ ಮಂಡ್ಯದ ಜನರು. ಅವರು ಹೇಳಿದ್ರೆ ಯಾವುದು ನಿಂದು ಅಂತಾರೆ. ಆದರೆ ಮಾತಾಡ್ತಾ ಹೋದಾಗ ಅವರು ನಮ್ಮವರೇ ಆಗಿರ್ತಾರೆ. ಇವತ್ತಿಗೂ ಕೂಡ ನನ್ನ ಸ್ಮೃತಿ ಪತ್ರದಲ್ಲಿ ನನ್ನ ಹುಟ್ಟಿದ ಊರು, ನನ್ನ ಸ್ಮೃತಿಯ ಭಾಗ ಹೇಗೆ ಆಗಿದೆಯೋ ಮಂಡ್ಯ ಕೂಡ ನನ್ನ ಸ್ಮೃತಿಯ ಭಾಗವೇ ಆಗಿದೆ. ಹಾಗಾಗಿ ನನಗೆ ಅಕ್ಷತಾ ಅವರ ಮೇಲೆ ಹೆಮ್ಮೆ ಯಾಕೆ ಅಂತಂದರೆ, ಆಕೆ ಮಂಡ್ಯದ ಹೆಣ್ಣುಗಳು. ಸಾಮಾನ್ಯವಾಗಿ ನಮ್ಮಲ್ಲಿ ಅವ್ರ ಹೆಣ್ಮಕ್ಳ ಬಗ್ಗೆ ಮಾತಾಡಿದರು. ನಮ್ಮಲ್ಲಿ ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳಲ್ಲಿ ಬಹಳ ಸಿದ್ಧ ಸಂಪ್ರದಾಯದಲ್ಲಿ ಬೆಳೆಸಿಬಿಡ್ತೀವಿ ನಾವು. ಇಲ್ಲಿ ಕೂಡ ಅವರು ಮಹಿಳೆ ಮತ್ತು ಸಮಾಜ ವಿಷಯ ಮಂಡನೆ ಇಟ್ಕೊಂಡಿದ್ದಾರೆ, ರಂಗಭೂಮಿ ಮತ್ತು ಮಹಿಳೆ ಅಂತ ತಿಳ್ಕೊಂಡು. ನಮ್ಮಲ್ಲಿ ಹೆಣ್ಣುಮಕ್ಕಳು ಬಹಳ ಮುಜುಗರ, ಸಂಕೋಚದಿಂದ ಮಾತಾಡುವಾಗ. ಆದರೆ ಅಲ್ಲಿ ಹೆಣ್ಣುಮಕ್ಕಳು ನೋಡಬೇಕು, ಪರಿಚಯ ಆಗಿರುವ ಅರ್ಧ ಗಂಟೆನಲ್ಲೇ ಏನ ಚೆನ್ನಾಗಿದ್ದೀರಾ, ಯಾವಾಗ ಬಂದ್ರಿ, ಏನ್ ಸಮಾಚಾರ, ನಾನು ಅನ್ಕೊಂಡೆ. ಇಷ್ಟು ಅಂದ್ರೆ ಅದೊಂದು ಮನಸ್ಸಿನ ಗುಣ. ಯಾವುದೇ ಸಂಕೋಚ, ಯಾವುದೇ ಬಿಡಿಗಳಿಲ್ಲದೆ ತುಂಬಾ ಮುಕ್ತ ಮನದಿಂದ ಮಾತಾಡುವಂಥ ಗುಣ ಅದು. ಇವತ್ತು ಉತ್ತರ ಕರ್ನಾಟಕದ ಚಿತ್ರರಂಗ ಮತ್ತು ಧಾರಾವಾಹಿಗಳಲ್ಲಿ 60% ಜನ, 80% ಜನ ಮಂಡ್ಯದವರಿದ್ದಾರೆ. ಧಾರಾವಾಹಿಗಳಂತೂ ಹೆಚ್ಚು ಕಡಿಮೆ ಬಹುತೇಕ ಜನ ಮಂಡ್ಯದವರಿದ್ದಾರೆ. ಅಕ್ಷತಾ ಅವರು ಬಿಗ್ ಬಾಸ್ ಸೀಸನ್ ಅಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯ ಮಟ್ಟದ ಒಂದು ಚಿತ್ರಮಟ್ಟದ ಬಹುಮಾನ ತಗೊಂಡಿದ್ದಾರೆ, ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈಗಾಗಲೇ ಅವರು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಜನಪ್ರಿಯ ಕ್ಷೇತ್ರದಲ್ಲಿ. ಆದರೂ ಕೂಡ ಅವರು ರಂಗಭೂಮಿಯನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು? ನಮ್ಮಲ್ಲಿ ಸಾಮಾನ್ಯವಾಗಿ ಸಿನಿಮಾಗಳಿಗೆ ಹೋದರೆ ಒಂದು ಇಮೇಜ್ ಕ್ರಿಯೇಟ್ ಆಗಿರ್ತದೆ, ಅವ್ರು ಮತ್ತೆ ಈ ಕಡೆಗೆ ಬರೋದಿಲ್ಲ ಜನರ ಜೊತೆ. ಅಕ್ಷತಾ ಏನ್ ಮಾಡಿದ್ದಾರೆ, ಅವರು ಮತ್ತೆ ಜನರ ಹತ್ರ ಬರಬೇಕು ಅಂತ. ರಂಗಭೂಮಿ ಯಾವಾಗ ಯಶಸ್ವಿ ಆಗ್ತದೆ ಅಂತಂದ್ರೆ, ಅದು ಜನತೆಯ ಮಧ್ಯದಲ್ಲಿ ಹುಟ್ಟಿ ಜನತೆಯ ಮಧ್ಯದಲ್ಲಿ ಬೆಳೆದಾಗಲೇ ರಂಗಭೂಮಿ ಯಶಸ್ವಿ ಆಗೋದು. ಹಾಗಾಗಿ ನಾವು ಅನೇಕ ಏಕವ್ಯಕ್ತಿ ಪ್ರದರ್ಶನಗಳನ್ನ ಕರ್ನಾಟಕದಲ್ಲಿ ನೋಡಿದ್ದೀವಿ. ಸುಮಾರು ಜನ ಏಕವ್ಯಕ್ತಿ ರಂಗಪ್ರಯೋಗ ಮಾಡಿದ್ದಾರೆ. ನಾನು ಅಕ್ಷತಾ ಅವರ ಏಕವ್ಯಕ್ತಿ ರಂಗಪ್ರಯೋಗಕ್ಕೂ ಆ ರಂಗಪ್ರಯೋಗಕ್ಕೂ ಏನು ವ್ಯತ್ಯಾಸ ಕಂಡೆ ಅಂತಂದ್ರೆ, ಏಕವ್ಯಕ್ತಿ ರಂಗಪ್ರಯೋಗದಲ್ಲಿ ಆ ವ್ಯಕ್ತಿಯಲ್ಲಿ ಅಭಿನಯಿಸುವಾಗ ನಾವು ಬರೀ ಶ್ರೋತೃಗಳಾಗಿರ್ತೇವೆ, ಅವರು ಕಲಾವಿದರಾಗಿರ್ತಾರೆ.
ನಾನು ಅದನ್ನು ಅನುಭವಿಸಿ ತಲೆ ತಗೊಂಡು ಎದ್ದು ಹೋಗ್ಬಿಡ್ತೀನಿ. ಬಟ್ ಇವರೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಯಾವ ರೀತಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ತಾನು ಅಭಿನಯಿಸುವುದರ ಜೊತೆಗೆ ಕೂತಿರುವ ಆಡಿಯನ್ಸ್ನ ಶ್ರೋತೃಗಳನ್ನು ಕೂಡ ಅಭಿನಯದ ಭಾಗವಾಗಿ ಮಾಡ್ಕೊತಾರೆ. ಅಭಿನಯದ ಭಾಗವಾಗಿ ಮಾಡ್ಕೋದ ಅಷ್ಟೇ ಅಲ್ಲ, ಥೀಮ್ ಅದೇ, ಆಲೋಚನೆ ಅದೇ, ಅದು ಪ್ರದೇಶದಿಂದ ಪ್ರದೇಶಕ್ಕೆ, ಜಾಗದಿಂದ ಜಾಗಕ್ಕೆ, ಆ ಶ್ರೋತೃಗಳ ಮನೋಭಾವನೆಗೆ ತಕ್ಕಂತೆ ಅವರ ಆ ಕ್ರಿಯೆಗಳು ಬದಲಾವಣೆ ಆಗ್ತಾ ಅದನ್ನ ಅವರು ರಂಗದ ಮೇಲೆ ಯಶಸ್ವಿ ಪ್ರಯೋಗವನ್ನು ನಡೆಸ್ತಾರೆ. ಹೀಗಾಗಿ ಬಹುಶಃ ಇದು ಆಯೋಜಕರನ್ನ ಇಟ್ಟುಕೊಂಡು ಕಾರ್ಯಕ್ರಮ ಮಾಡಿ ನಾವು ಕಾರ್ಯಕ್ರಮ ಮುಗಿದ ಮೇಲೆ ಆಯೋಜಕರನ್ನ ಮಾಡಿಕೊಳ್ತೇವೆ. ಆದರೆ ಇವತ್ತು ಅವರು ವಿಶೇಷವಾಗಿ ನನಗೆ ಫೋನ್ ಮಾಡಿ ಮಾತಾಡಿದಾಗ ಅದನ್ನೇ ಕೇಳಿದೆ, ಏನು ವಿಶೇಷ ಆಯೋಜಕರ ಕರೆದು ನೀವು ಮಾತಾಡ್ತಾ ಇದ್ದೀರಲ್ಲ ಅಂತ. ಆದರೆ ಆಯೋಜಕರನ್ನ ಕರೆದು ಮಾತಾಡೋದಿದೆಯಲ್ಲ, ಅದು ಋಣಭಾರವನ್ನ ಇರಿಸಿಕೊಳ್ಳುವ ಪ್ರಕ್ರಿಯೆ. ಇವತ್ತು ಬಹುಶಃ ನನ್ನ ವಿಶೇಷ ಇದು, ಆಯೋಜಕರನ್ನ ಕರೆದು ಒಂದು ಕಾರ್ಯಕ್ರಮ ಮಾಡಿ ಸಂವಾದ ಮಾಡೋದು. ಇದಕ್ಕಾಗಿ ನಾನು ಅವರಿಗೆ ಅಭಿನಂದನೆ ಹೇಳ್ತೀನಿ. ಇನ್ನೊಂದು, ಅವರ ಹೆಸರು ಫೇಸ್ಬುಕ್ ಮೇಲೆ ಬರ್ಕೊಂಡಿದ್ರು. ಇದು ಮಾಯವ್ವ ಅಂತ ಅವರ ಹೆಸರು. ನನಗೆ ಯಕ್ಷತಾ ಅನ್ನೋದಕ್ಕಿಂತಲೂ ಆಕೆಯನ್ನು ಮಾಯವ್ವ ಅಂತ ಕರೆಯಲು ಇಷ್ಟ ಆಗುತ್ತೆ. ಯಾಕೆಂದ್ರೆ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಮೋಡಿ ಮಾಡಿಬಿಟ್ಟಿದ್ದಾರೆ ಮಾಯವ್ವ ಅಂತಂದ್ರೆ, ಅವರು ಒಂದು ರೀತಿ ಯಾವ ಊರಲ್ಲಿ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ, ಅದನ್ನ ಎಷ್ಟು ಖುಷಿಯಿಂದ ಅನುಭವಿಸ್ತಿದ್ದಾರೆ ಅಂತಂದ್ರೆ, ಅವರ ರಂಗಭೂಮಿ ಪ್ರಕ್ರಿಯೆಗೆ ನಮ್ಮ ಉತ್ತರ ಕರ್ನಾಟಕದ ಪ್ರವಾಸ ಒಂದು ಅಧ್ಯಯನದ ಭಾಗವಾಗಿಯೂ ಕೂಡ ಅವರಿಗೆ ಅದು ಬಹಳ ಮುಖ್ಯ ಅನಿಸಿದೆ. ಹಾಗಾಗಿ ಈ ಮಾಯವ್ವ ಅನ್ನುವ ಗಟ್ಟಿಗಿತ್ತಿ ಏನಿದ್ದಾರೆ, ಇವರು ನಿಜವಾಗಿಯೂ ಕೂಡ ಉತ್ತರ ಕರ್ನಾಟಕದ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅಂತ. ಮತ್ತೆ ಆಕೆ ಹೆಣ್ಣು ಮಗಳಾಗಿ ನಾನು ನೋಡದೆ ಅವ್ರು ಹೇಳ್ತಾ ಇದ್ರು, ಮೊನ್ನೆ ಒಂದು ಚಿಕ್ಕ ಮಗು ಇದೆ ಅವರಿಗೆ, ಹೆಣ್ಣು ಮಗು ಇದೆ ಅಂತ. ಬರೀ ನಾವು ಎಲ್ಲ ಇದ್ದು ಕೂಡ ನಾವು ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಹೆಣ್ಣು ಮಗುವನ್ನ ಕಟ್ಟಿಕೊಂಡು ಆಕೆಯನ್ನ ಇನ್ನೊಂದು ಕಡೆಗೆ ಬಿಟ್ಟು ಇವತ್ತು ಪ್ರವಾಸ ಮಾಡೋದಿದೆಯಲ್ಲ, ಅದು ನಾನು ಇಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡಿದಷ್ಟು ಸುಲಭ ಅಲ್ಲ. ಅದು ಎತ್ತಿಸೋದು, ಅದು ತಾಯಿಗೆ ಗೊತ್ತು, ಆ ಮಗುವಿಗೆ ಗೊತ್ತು. ಅಂಥದ್ದೊಂದು ರಿಸ್ಕನ್ನ ಅವರು ತಗೊಂಡಿದ್ದಾರೆ. ಸಾಮಾನ್ಯವಾಗಿ ಇಲ್ಲಿ ಒಂದು ವಿಚಾರ ಸಂಕಿರಣ ವಿಷಯ ಇಟ್ಕೊಂಡಿದ್ದಾರೆ. ಅವರು ಮಾತಾಡ್ತಾರೆ ಮಹಿಳೆ ಮತ್ತು ರಂಗಭೂಮಿ ಅಂತ. ಇವತ್ತು ನಾವು ಬಹಳಷ್ಟು ವಿದ್ಯಾವಂತರಾಗಿದ್ದೀವಿ, ಬುದ್ಧಿವಂತರಾಗಿದ್ದೀವಿ, ಓದಿದ್ದೀವಿ. ಆದರೆ ರಂಗಭೂಮಿಯಲ್ಲಿ ತೊಡಗಿಸಿಕೊಡ್ತಕ್ಕಂಥ ಹೆಣ್ಣು ಮಕ್ಕಳನ್ನ ನೋಡ್ತಕ್ಕಂಥ ದೃಷ್ಟಿಕೋನ ಇವತ್ತಿಗೂ ಕೂಡ ಬದಲಾವಣೆ ಆಗಿಲ್ಲ. ನಾವು ಒಂದು ಮಿತಿಯನ್ನು ಇಟ್ಟುಕೊಂಡೇ ರಂಗಭೂಮಿ ಹೆಣ್ಣು ಮಕ್ಕಳನ್ನು ನೋಡ್ತೀವಿ. ಆಕೆಯನ್ನ ಪರಿಪೂರ್ಣ ವ್ಯಕ್ತಿತ್ವವನ್ನು, ಆಕೆ ವ್ಯಕ್ತಿತ್ವವನ್ನು ಒಪ್ಪಿಕೊಂಡು ಗೌರವಿಸುವಂತ ಮನಸ್ಥಿತಿ ಇನ್ನೂ ಕೂಡ ನಮ್ಮ ಶಿಕ್ಷಣ ಪಡೆದ ಸಮುದಾಯದಲ್ಲಿ ನಿರ್ಮಾಣ ಆಗಿಲ್ಲ. ಅದರಲ್ಲೂ ಕೂಡ ಈ ಹವ್ಯಾಸಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತಹ ಹೆಣ್ಣುಮಕ್ಕಳು ವಿದ್ಯಾವಂತರಾಗಿರ್ತಾರೆ, ಅವರದೇ ಆದಂತಹ ಛಾತಿ ಇರ್ತದೆ, ಮಾತಾಡ್ತಾರೆ, ಸ್ಟ್ಯಾಂಡ್ ಆಗ್ತಾರೆ. ಆದರೆ ಪ್ರತಿಯೊಂದು ಭೂಮಿಯಲ್ಲಿ ತೊಡಗಿಸಿಕೊಟ್ಟಂತಹ ಹೆಣ್ಣು ಮಕ್ಕಳ ಸ್ಥಿತಿಯಂತೂ ದೇವರೇ ಬಂದ. ಅವರನ್ನು ನೋಡ್ತಕ್ಕಂಥ ನಮ್ಮ ಸಮುದಾಯ ಇದೆಯಲ್ಲ, ನಮ್ಮ ಸಮಾಜ ಇದೆಯಲ್ಲ, ಅದರ ಮನೋಭಾವನೆ ಇನ್ನೂ ತುಂಬಾ ಚಲನ ತಂದಿದೆ. ಹಾಗಾಗಿ ಇವತ್ತು ಬಹಳ ಪ್ರಮುಖವಾದಂಥ ವಿಷಯವನ್ನು ಅವರು ಮಹಿಳೆ ಮತ್ತು ರಂಗಭೂಮಿ ಬಗ್ಗೆ ಇಟ್ಕೊಂಡಿದ್ದಾರೆ. ಇಲ್ಲಿ ಇಂಥ ಸಂದರ್ಭದಲ್ಲಿ ಇವತ್ತು ಕೂಡ ಸರ್ಕಾರ ಏನ್ ಮಾಡಿದೆ, ಇಡೀ ಒಂದು ಇಲಾಖೆಯ ಯೋಜನೆಯನ್ನ ಖರ್ಚು ಮಾಡುವಾಗ 30 ನುಡಿಸಿರಿ ತಾರಗಳ ಹಚ್ಚಿರಿ ದೀಪಗಳ ಹಾಕಿ ಧೂಪಗಳ. ರಂಗಭೂಮಿ ಅನ್ನೋದು ಒಂದು ದೀಪ ಇದ್ದಾಗಿ ಆಕೆ ಸಾಂಕೇತಿಕವಾಗಿ ಇವತ್ತು ಇಡೀ ರಂಗಾಯಣ ಸಭಾಂಗಣದಲ್ಲಿ ಶೋ ಮಾಡಿದಾಗ ಎಲ್ಲರಿಗೊಂದು ದೀಪ ಕೊಟ್ಟರು, ಅದು ಜ್ಞಾನದ ಸಂಕೇತ. ಹೀಗಾಗಿ ಉತ್ತರ ಕರ್ನಾಟಕದ ಮನೆಗಳಲ್ಲಿ ಮನಗಳಲ್ಲಿ ಏನು ಆಕೆ ರಂಗಭೂಮಿಯ ದೀಪವನ್ನು ಹಚ್ಚಿದ್ದಾರೆ, ಅದು ಇನ್ನಷ್ಟು ಹೆಮ್ಮರವಾಗಿ ಬೆಳೀಲಿ. ಅದ್ರ ಜೊತೆಗೆ ನಾವೆಲ್ಲ ನಿಂತ್ಕೊಳ್ಳೋಣ. ಇಡೀ ಉತ್ತರ ಕರ್ನಾಟಕದ ಜನ ಆ ಎಮ್ಮನ ಜೊತೆಗೆ ನಿಂತುಕೊಂಡು ನಾವು ಬೆಂಬಲಿಸೋಣ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಡಿಕೋ ಪುಸ್ತಕದ ದ್ವಿತೀಯ ಬಾರಿಗೆ ನೂತನವಾದಂತಹ ಡಿಕೋ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ನೆರವೇರಿಸಿದಂತಹ ಡಾಕ್ಟರ್ ಎಸ್ ಚೌಧರಿ ಅವರು ಹಾಗೆ ಇದರಲ್ಲಿ ಅಕ್ಷತಾ ಅವರ ಮಗಳು ದಿಯಾ ಕೂಡ ಪಾಲ್ಗೊಂಡಿದ್ದಾರೆ. ಪುಸ್ತಕ ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತರೇ ಹಾಗೂ ವೇದಿಕೆ ಎದುರಿಗಿರುವ ಎಲ್ಲ ಸ್ನೇಹಿತರೆ, ಇವತ್ತು ಅಕ್ಷತಾ ಪಾಂಡವಪುರ ಅವರ ಕಥಾ ಸಂಕಲನ ಡಿಕೌಟ್ನ 2ನೇ ಆವೃತ್ತಿಯನ್ನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡ್ತಾ ಇದ್ದೇನೆ. ಇವತ್ತು ಅವರ ಜನ್ಮದಿನ, ಹೀಗಾಗಿ ಮೊದಲಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೂಡ. ನನಗೆ 2 ದಿನಗಳ ಹಿಂದೆ ನಾನೊಂದು ಮರಾಠಿ ಗ್ರಾಮೀಣ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಕಾರ್ಯಕ್ರಮದಲ್ಲಿದ್ದಾಗ ಬರಬೇಕು ಅಂತ ಕೇಳ್ಕೊಂಡ್ರು ಗಡೆಗೆ ಅಂತ. 2000 ಬಹುಶಃ ಅಕ್ಷತಾ ನನಗೆ ಪರಿಚಯ. ನೀನಾಸಂ ಮುಗಿಸಿಕೊಂಡು ಬಂದಿದ್ರು. ಅವಳ ಅವತ್ತಿನ ಗೆಟಪ್ ನೋಡಿದ್ರೆ ಪಕ್ಕಾ ಗೌಡ್ರ ಹೆಣ್ಮಕ್ಳು ಇದ್ದಂಗಿದ್ರು. ಹಂಗ್ಯಾಕಿದ್ದಿ ಅಂತ ಕೇಳಿದೆ. ಸರ್, ನಿಮ್ಮ ಆ ಕ್ಯಾರೆಕ್ಟರ್ ಸಲುವಾಗಿ ನಾನು ಹಾಗೆ ಬಂದಿದ್ದೀನಿ ಅಂತ ಆಮೇಲೆ ಹೇಳಿದ್ರು. ಈ ಮಂಡ್ಯ ಇದೆಯಲ್ಲ, ಮಂಡ್ಯದ ಬಗ್ಗೆ ನಮ್ಮ ಹೂಗಾರ್ ಅವರು ಬಹಳ ಸೊಗಸಾಗಿ ಅದರ ಚಿತ್ರಣವನ್ನ ನಿಮ್ಮೆದುರಿಗೆ ಇಟ್ಟಿದ್ದಾರೆ. ನಮ್ಮ ಭಾಷಾಶಾಸ್ತ್ರದ ಪ್ರಕಾರ ಮಂಡ್ಯ ಪ್ರದೇಶ ಒಂದೇ ಅಚ್ಚ ಕನ್ನಡದ ಪ್ರದೇಶ. ಯಾಕೆ ಅಂತ ಕೇಳಿದ್ರೆ, ಈಗ ಬಿಡಿ, ಈಗ ಸಾಮಾಜಿಕ ಜಾಲತಾಣಗಳು ಮತ್ತು ಬಹುಮಾಧ್ಯಮಗಳಿಂದ ಆ ಅಚ್ಚ ಕನ್ನಡ ಭ್ರಷ್ಟ ಆಗಿರಬಹುದು. ಆದರೆ ಇದಕ್ಕಿಂತ ಪೂರ್ವದಲ್ಲಿ ಕನ್ನಡದ ಬೇರೆ ಬೇರೆ ಕಡೆಗೆ ಗಡಿಗಳಿರೋದ್ರಿಂದ ಸಹಜವಾಗಿಯೇ ಭಾಷೆಗಳ ಮೇಲೆ ಬೇರೆ ಗಡಿಯ ಭಾಷೆ ಪ್ರಭಾವ ಆಗುವುದರಿಂದ ಭಾಷೆ ಮಿಶ್ರಣ ಆಗ್ತಿರ್ತದೆ. ಆದರೆ ಮಂಡ್ಯ ಮಾತ್ರ ಅದರ ದೇಶೀಯತನವನ್ನ ಹಾಗೆ ಆ ಮಣ್ಣಿನ ಗುಣವನ್ನು ಭಾಷೆಯಲ್ಲಿ ಇಟ್ಕೊಂಡಿದೆ. ಅಂಥ ಒಂದು ದೇಶಿ ಹುಡುಗಿ ಅಕ್ಷತಾ. ಅವರ ರಂಗಭೂಮಿ ಪಯಣ ನೀನಾಸಂ ಬಂದ ನಂತರ ನನ್ನ ಕಿರುವಂತ ನಾಟಕ, ಅನುವಾದ ನಾಟಕ ಬಿ ಸುರೇಶ್ ಅವರು ನಿರ್ದೇಶನ ಮಾಡಿದ್ರು. ಮಂಡ್ಯ ರಮೇಶ್ ಅವರ ನಟನಾ ತಂಡ. ಅಲ್ಲಿಂದ ಒಂದು ಕೆಲವು ದಿನಗಳ ಮಾತ್ರ ಆ ಪಾತ್ರವನ್ನು ನಿರ್ವಹಿಸಿ ಆಮೇಲೆ NSDಗೆ ಹೋದ್ರು. ದೆಹಲಿಯ NSDಗೆ. ಬಹುಶಃ ಅವಳು ಇಂಗ್ಲಿಷ್ ಎಷ್ಟು ಬರ್ತದ ನನಗೆ ಗೊತ್ತಿಲ್ಲ, ಬಟ್ ಹಿಂದಿ ಮಾತ್ರ ಅವಾಗ ಹೀಗೆ ಬರ್ತಿರ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಪಕ್ಕಾ ಹಿಂದಿಯ ಡೆಲ್ಲಿಗೆ ಹೋಗಿ ಅವಳು ಒಂದು 2 ವರ್ಷ ಅಲ್ಲಿದ್ದ ನಂತರ ನಾನು ಡೆಲ್ಲಿಗೆ ಹೋದಾಗ ಅವಳನ್ನು ಭೇಟಿಯಾಗಿದ್ದೆ. NSDಗೆ ಕರ್ಕೊಂಡೋಗಿ ಒಂದು ಊಟ ಹಾಕ್ಸಿದ್ರು. ಪಕ್ಕ ಹಿಂದಿ ಮಾತಾಡ್ತಿದ್ರು. ಅಂದ್ರೆ ರಂಗಭೂಮಿಯಲ್ಲಿ ಅವಳ ಆ ಹಸಿವಿದೆಯಲ್ಲ, ಕಲಿಯುವಿಕೆಯ ಹಸಿವು. ಯಾಕಂತಂದ್ರೆ NSD ಡೆಲ್ಲಿಯಲ್ಲಿ ನಿಮ್ಗೆ ಹಿಂದಿ ಅಥವಾ ಇಂಗ್ಲಿಷ್ ಹೆಚ್ಚು ಮುಖ್ಯವಾಗಿ ಬರಬೇಕಾಗಿರ್ತದೆ. ಅದು ಎಷ್ಟು ಮಟ್ಟಿಗೆ ಅವಳ ಒಳಗಡೆ ಆ ಥರದ ಒಂದು ಅಭಿನಯ ಅಥವಾ ನಟನೆಯ ಹಸಿವು ಅಥವಾ ರಂಗಭೂಮಿಯ ಎಲ್ಲ ಪಟ್ಟುಗಳನ್ನ ನಾನು ಅರ್ಥ ಮಾಡ್ಕೊಳ್ಬೇಕು, ಗ್ರಹಿಸ್ಕೊಳ್ಬೇಕು ಅನ್ನೋದಿತ್ತಂತಂದ್ರೆ ನಾನು ಆಮೇಲೆ ಕೇಳಿ ನನ್ನ ಸ್ನೇಹಿತರಿಂದ ಕೇಳಿ ಪಡ್ಕೊಂಡೆ. ಹಿಂದಿಯಲ್ಲಿಯೇ ಒಂದು 1 ಮ್ಯಾನ್ ಅಂದ್ರೆ ಏಕ ವ್ಯಕ್ತಿ ನಾಟಕವನ್ನ ಅತ್ಯದ್ಭುತವಾಗಿ ಅವಳ ಒಂದು ಸಿಲೆಬಸ್ ನ ಭಾಗವಾಗಿರಬಹುದು ಅದನ್ನ ಅಭಿನಯಿಸಿ ತೋರಿಸಿದ್ರು. ಹೀಗಾಗಿ ಆ ಏಕ ವ್ಯಕ್ತಿ ನಾಟಕದ ಒಂದು
ಬಹುಶಃ ಅದರಿಂದ ಅವಳು ಇನ್ನೂ ಹೊರಗೆ ಬರಬೇಕು ಅಂತ ನಾನು ಅವಳಿಗೆ ಹೇಳ್ತೇನೆ. ಯಾಕಂತಂದ್ರೆ ಥಿಯೇಟರ್ ಕಮ್ಯುನಿಟಿ ಇದು, ಅದು ಒಂದು ಎಲ್ಲರನ್ನ ಒಳಗೊಳ್ಳುವಂತಹ ಒಂದು ಪ್ರೊಸೆಸ್ ಇರುವಾಗ ಅದು ಏಕ ವ್ಯಕ್ತಿ ಆನಂತರ ಒಬ್ಬಳಲ್ಲ ಅಂತ ಒಬ್ಬಳು ಅಂತೇಳಿ ಒಂದು ಮಾಡಿದ್ರು. ಅದು ತುಂಬಾ ಚೆನ್ನಾಗಿತ್ತು ಪ್ರೊಡಕ್ಷನ್. ಅವಳಾದ್ಮೇಲೆ ನಾನು ಬೆಳಗಾವಿಯಲ್ಲಿ ಕೂಡ ಅದನ್ನ ಸಂಘಟಿಸಿದ್ದೆ. ಅದಾದ ನಂತರ ಅವಳು ಈ ಉತ್ತರ ಕರ್ನಾಟಕದ ಮತ್ತು ಹೈದರಾಬಾದ್ ಕರ್ನಾಟಕದ ರಂಗಪಯಣ. ನನ್ಗೆ ಹುಗಾರ್ ಸರ್ ಒಂದು ಮಾತು ಹೇಳಿದ್ರು, ಅದಕ್ಕೆ ಬಹುಶಃ ಅದು ಪೂರ್ಣ ಸತ್ಯವಲ್ಲ ಅನ್ನುವ ಹಿನ್ನೆಲೆಯೊಳಗೆ ಹೇಳ್ತೇನೆ ಹೊರತು ಮತ್ತೇನಲ್ಲ. ಅಂದ್ರೆ ಭಾಷೆ ಪ್ರಾದೇಶಿಕವಾಗಿ ಈ ಬೇರೆ ಬೇರೆ ಆಗಿರುವಾಗ ನಾವು ಮಾನಸಿಕವಾಗಿ ಒಂದಾಗಿಲ್ಲ ಅನ್ನುವ ಒಂದು ಮಾತನ್ನ ಅವರು ಹೇಳಿದರು. ನಾನು ಬೆಳಗಾವಿ ಜಿಲ್ಲೆಯವನು, ನನ್ನ ಊರು ಇನ್ನೂ ಗಡಿಗೆ, ಆದ್ರೆ ನನ್ನ ಮೇಜರ್ ಪ್ಲೇಸ್ ಮುಖ್ಯ ನಾಟಕಗಳ ಪ್ರಯೋಗ ಆಗಿದ್ದು ಮೈಸೂರಿನಲ್ಲೇನೆ. ಗಾಂಧಿ ವರ್ಸಸ್ ಗಾಂಧಿ, ಕಸ್ತೂರ್ಬಾ, ಇವರು ಮಾಡಿದ ಕಿರವಂತ, ವಖಾರಿ ಘೋಷ್, ಗಾಂಧಿ ಅಂಬೇಡ್ಕರ್, ಮೇಜರ್ ಪ್ಲೇಸ್. ಸೊ ಹೀಗಾಗಿ ಈ ನಾಟಕ ಕಲೆ, ಈ ಮನುಷ್ಯ ಸಂಬಂಧಗಳು ಭಾಷಿಕವಾಗಿ ಒಂದಿಷ್ಟು ಭಿನ್ನವಾಗಿದ್ದೇ ಇರ್ತದೆ. ಇಲ್ಲೇ ನಾವು ಬೆಳಗಾವಿಗೆ ಹೋದ್ರೆ ಬೇರೆ ಭಾಷೆ, ಬೆಳಗಾವಿಯಿಂದ ಮತ್ತೆ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ನಿಮ್ಗೆ ನಮ್ಮ ಭಾಷೆ ಗೊತ್ತಾಗಲ್ಲ, ಚಿಕ್ಕೋಡಿ ಕಡೆಯ ಭಾಷೆ. ಸೊ ಆ ಭಾಷೆ ಹಾಗೆ ಇರ್ತದೆ, ಹಾಗೆ ಇರಬೇಕು ಕೂಡ, ಅವೆಲ್ಲವೂ ಕನ್ನಡವೇ. ಸೊ ಆ ಹಿನ್ನೆಲೆಯೊಳಗೆ ಇನ್ನೂ ಒಂದು ವಿಶಿಷ್ಟ ಪ್ರಯೋಗ ನಮ್ಮ ಪ್ರಕಾಶ್ ಗರುಡರವರು ಏನು ವಿಚಾರ ಮಾಡಿದ್ರು ಅಂದ್ರೆ, ಅವರ ನಿರ್ದೇಶಕರಿದ್ದಾಗ ನಮ್ಮ ಸನ್ನಾಟಗಳಿಗೂ ಮತ್ತು ತಮಾಷೆಗೂ ಒಂದು ಸಂಬಂಧ ಇದೆ, ಮರಾಠಿಯ ಲೋಕನಾಟ್ಯ ತಮಾಷೆಗೆ. ಯಾಕಂದ್ರೆ ರಾಧಾನಾಟ ಅನ್ನುವ ಸಣ್ಣಾಟಕ್ಕೆ ತಮಾಷಾದ ಗೊಲ್ಲತಿ ಪ್ರಕರಣ, ಅಲ್ಲಿ ಗೌಡ ನಂತರ ಇಲ್ಲಿ ಗೊಲ್ಲತಿ ಪ್ರಕರಣ, ಪಾರಿಜಾತದಲ್ಲೂ ಗೊಲ್ಲತಿ ಪ್ರಕರಣ ಇದೆ. ಅವು ಬಂದದ್ದು ತಮಾಷಾದಿಂದ ಅಂತ ತಿಳ್ಕೊಂಡು, ತಮಾಷಾದಿಂದ ಬಸರಗಿಯ, ಬೆಳಗಾವಿ ಜಿಲ್ಲೆ ಬಸರಗಿ ಊರಿನ ಒಬ್ಬ ಕವಿ ರಾಧಾನಾಟ ಬರೆದ. ಸೊ ಹೀಗೆ ಆ ಭಾಷೆಗಳ ಆದಾನ ಪ್ರದಾನ ಕಲೆಯಲ್ಲಿ ಆಗ್ತಾ ಇರ್ತಾರೆ. ಬರೀ ಮನುಷ್ಯರ ರಕ್ತ ಸಂಬಂಧದ ಕೊಡುಕೊಳ್ಳಲಿಕ್ಕೆ ಮಾತ್ರ ಅಷ್ಟೇ ಅಲ್ಲ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ವ್ಯಾಪಾರದ ದೃಷ್ಟಿಯಿಂದ ಅನೇಕ ವಿಷಯವಾಗಿ, ರಾಜಕೀಯ ವಿಷಯವಾಗಿ ಆಗಿರ್ಬೋದು, ಈ ತರದ ನಡೀತಿರ್ತಾರೆ. ಆ ಹಿನ್ನೆಲೆಯೊಳಗೆ ನಾವು ತಮಾಷಾ ಇದೇ ರಂಗಾಯಣ ಕಲಾವಿದರಿಗೆ ನಾವು ಆರಿಸಿದ್ವಿ. ಬಹಳ ಟಫ್ ಆಗಿರುವಂತ, ಯಾಕಂದ್ರೆ ತಮಾಷಾ ಆಡುವ ಎಲ್ಲಾ ಕಲಾವಿದರು ತಮಾಷಾ ಫ್ಯಾಮಿಲಿ ಬಂದಿರ್ತಾರೆ. ಅವರು ಅಲ್ಲಿ ಒಬ್ಬ ಹುಟ್ಟಿ ಬೆಳೆದವ ಅದೇ ಇದರಲ್ಲಿ ಬೆಳಿತಾನೆ, ಅವನು ಪರ್ಫಾರ್ಮ್ ಮಾಡ್ತಾನೆ. ಅದು ಇಲ್ಲಿ ಕಲಾವಿದರಿಗೆ ಒಂದು ತಿಂಗಳ ತನಕ ನೃತ್ಯ ಮಾಡುವ, ಹಾಡು ಹೇಳುವ, ಆಮೇಲೆ ಆ ಸ್ಕ್ರಿಪ್ಟ್ಗೆ ಹೇಗೆ ಒಪ್ಪಬೇಕು ಹಾಗೆ ಅಭಿನಯ, ಗನ ಗೌಡನ ಬತಾವಣಿ, ಒದನಾಟ್ಯ, ಇದು ಫಾರ್ಮ್ ಅದು. ಸೊ ಅದರ ಭಾಷೆ ಕೂಡ ನನ್ನ ಭಾಷೆ, ಉತ್ತರ ಕರ್ನಾಟಕ ಭಾಷೆ, ಒಂದಷ್ಟು ಬೆಳಗಾವಿಯ ಸ್ಮೆಲ್ ಇರುವಂತದ್ದು. ಸೊ ಆ ಪ್ರೊಡಕ್ಷನ್ ಮೈಸೂರು ರಂಗಾಯಣದ ನಾಟಕೋತ್ಸವದಲ್ಲಿ ಭೂಮಿಗೀತದಲ್ಲಿ ಆದಾಗ ನನಗೆ ಬಹಳ ಇದಿತ್ತು, ಎದೆಗಿದ್ದು. ಯಾಕಂದ್ರೆ ಅದರಲ್ಲೂ ನಾನು ಕಾಮಿಡಿ ಬರೋದಲ್ಲ, ತಮಾಷಾ ನಾಟಕದಲ್ಲಿ ಇರುವುದೆಲ್ಲ ಹಾಸ್ಯ, ಹೆಂಗ್ ಜನ ತಗೊಳ್ತಾರೋ ಅಂತಿತ್ತು. ಆದ್ರೆ ಮೈಸೂರಿನ ಜನ ಅಂದ್ರೆ ಮಂಡ್ಯ ಜನನೂ ಅಂದ್ಕೊಳ್ಬಹುದು, ಎಲ್ಲರೂ ಅಂದ್ಕೋಬಹುದು, ಪ್ರತಿ ಆ ಹಾಸ್ಯದ ಸನ್ನಿವೇಶಕ್ಕೆ ಎಷ್ಟು ಚೆನ್ನಾಗಿ ಸ್ಪಂದಿಸ್ತಿದ್ರು, ರಿಯಾಕ್ಟ್ ಮಾಡ್ತಿದ್ರು. ಅಂದ್ರೆ ಅದು ಅಂದ್ರೆ ಅದು ಏನ್ ಹೇಳ್ತದೆ ಅಂತಂದ್ರೆ, ಭಾಷೆಗಳು ಯಾವುದೇ ಮೂಲೆಯದಾಗಿದ್ರು ಕೂಡ ಅದು ಸಂವಹನಗೊಳ್ಳುತ್ತದೆ, ಇನ್ನೊಬ್ಬರ ಮನುಷ್ಯನ ಸಂವೇದನೆಗಳಿಗೆ ಅದು ಏನಾಗ್ತದೆ ಅಂದ್ರೆ ಒಂದು ಸ್ಪಂದಿಸ್ತದೆ ಅನ್ನೋ ಅರ್ಥದಲ್ಲಿ. ನಮ್ಗೆ ದೇವೂರ ಮಹಾದೇವರ ಭಾಷೆ ನನಗಂತೂ ಅರ್ಥ ಆಗ್ತದೆ, ಬಹಳ ಜನ ಅರ್ಥ ಆಗಿಲ್ಲ ಅಂತಾರೆ. ಅವರ ಒಡನಾಡ ಆಗಿರ್ಬೋದು, ಕುಸುಮ ಬಾರಿ ಆಗಿರ್ಬೋದು, ಅನೇಕ ಕಥೆಗಳಾಗಿರ್ಬೋದು. ಒಂದೊಂದು ಭಾಷೆಗೆ ಲಯ ಇರುತ್ತೆ, ಆ ಲಯನ ಹಿಡ್ಕೊಂಡ್ರೆ ನಿಮ್ಗೆ ಅದು ಖಂಡಿತವಾಗಿ ಅದು ನಿಮ್ ಒಳಗಡೆ ಹಿಡಿತವೆ. ಸೊ ಆ ಹಿನ್ನೆಲೆಯೊಳಗೆ ಒಬ್ಬ ಈ ಮಂಡ್ಯ ಪರಿಸರದ ಅಕ್ಷತಾ ಪಾಂಡವಪುರ ಪ್ರಯಾಣ ಇದೆಯಲ್ಲ, ಇದು ರಂಗಭೂಮಿ ಪ್ರಯಾಣ, ಇದು ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ. ರಂಗಭೂಮಿಯಿಂದ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಅನ್ನುವುದನ್ನು ಅವರು ತೋರಿಸಿಕೊಟ್ಟರು. ಬಹಳಷ್ಟು ಜನ ನಮ್ಮ ಯುವ ರಂಗ ಕಲಾವಿದರು ಹೇಳ್ತಿರ್ತಾರೆ, ಕೊರೋನಾ ಕಾಲದಲ್ಲಿ ಕಲಾವಿದರು ಅನುಭವಿಸಿದಂತಹ ಒಂದು
ಯಾತನೆಗಳು, ಬದುಕಿನ ಯಾತನೆಗಳನ್ನು ಬೇರೆಯವರು ಅನುಭವಿಸಿರ್ತಾರೆ. ಅದನ್ನ ರಂಗಭೂಮಿಯ ವ್ಯಕ್ತಿಯಾಗಿ ಆ ಥರದ್ದು ನೋಡಿದ್ದೀನಿ. ಆದ್ರೆ ಆಸ್ ಅನ್ ಆಕ್ಟರ್ ಆಗಿ ಅವಳು ಒಬ್ಬ ನಟಿಯಾಗಿ ಮತ್ತು ಅವಳೊಳಗಿರುವಂತಹ ಆ ಅಭಿನಯವನ್ನ ಒಂದು ನಾಟಕದ ಮೂಲಕ ತನ್ನ ಕಥೆಗಳನ್ನೇ ನಾಟಕ ಮಾಡಿಕೊಂಡು ಹೋಗುವುದಿದೆಯಲ್ಲ ಅದು. ಮತ್ತು ಅವಳು ಒಂದು ನಾನು ವಿಶಿಷ್ಟವಾಗಿ ಗಮನಿಸಿದೆ, ಅವಳು ಇಲ್ಲಿ ಕಥೆಗಳಲ್ಲಿ ನಾನು 4 ಕಥೆಗಳನ್ನ ಪ್ರಾತಿನಿಧಿಕವಾಗಿ ತಗೊಂಡು ಮಾತಾಡ್ತೇನೆ. ಹಿರಿಯ ಕಥೆಗಳನ್ನು ಹೇಳಲ್ಲ, ನೀವೆಲ್ಲ ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ. ನಮ್ಮ ಬೇಡಿಕೆ ಹಾಲಲ್ಲಿ ಈ ಪ್ರಯೋಗ ಆಗುವಾಗ ಅಲ್ಲಿ ಸಂಘಟಕರು ಒಂದು ಕಂಡೀಷನ್ ಹಾಕಿದ್ರು. ಅವಳು ಪರ್ಫಾರ್ಮ್ ಅಥವಾ ಅವಳು ಅಭಿನಯಿಸುವುದರಲ್ಲಿ ಮಹಿಳೆಯರ ಸಂವೇದನೆ ಇರಬೇಕು. ಮಹಿಳೆಯರ ಮೇಲೆ ಆಗುವ ಶೋಷಣೆ ವಿಷಯಗಳಿದಾವೆ ಅಂತ ಕೇಳಿದ್ರು. ರೈತರ ಮೇಲೆ ಅನ್ಯಾಯ ಆಗುವಂತಹ ವಿಷಯಗಳಿದಾವೇನೋ ಅಂತ ಕೇಳಿದ್ರು. ಅವರು ಪ್ರಬೋಧನ ಅನ್ನೋ ಒಂದು ಪದ ಬಳಸ್ತಾರೆ, ಮರಾಠಿ ಇನ್ಫ್ಲೂಯೆನ್ಸ್ ನಿಂದ ಬಂದಂಥದ್ದು. ಪ್ರಬೋಧನ ಅಂದ್ರೆ ಜನರಿಗೆ ಏನಾದರೂ ಒಂದು ಬೋಧನೆ ಮಾಡುವಂಥದ್ದು. ಅಂತದ್ದೇನಾದ್ರೆ ಇದ್ರೆ ನಾವು ಆಡಿಸ್ತೀವಿ. ಮತ್ತು ಜನಪರವಾಗಿ ಅವರ ಆ ಪರ್ಫಾರ್ಮ್ ಇದೆ ಏನು ಅಂತ ಕೇಳಿದ್ರು. ನಾನು ಮತ್ತೆ ಕೇಳಿದೆ, ಕಥೆನೂ ಓದಿರ್ಲಿಲ್ಲ ಸರ್, ಎಲ್ಲವೂ ಇದೆ ಅಂತ ಕೇಳಿದ್ರು. ಅಲ್ಲಿ ಅವರು ಪರ್ಫಾರ್ಮ್ ಮಾಡಿದ್ರಲ್ಲಿ ದೇವದಾಸಿ ಇಶ್ಯೂ ತಗೊಂಡು ಅವರು ಪರ್ಫಾರ್ಮ್ ಮಾಡಿದ್ರು. ಮಹಿಳೆಯರ ಮೇಲೆ ಆಗುವಂತ, ವೃದ್ಧರ ಮೇಲೆ ಆಗುವಂತ ಬೇರೆ ಬೇರೆ ಶೋಷಣೆಗಳ ಹಿನ್ನೆಲೆಯೊಳಗೆ ಅಲ್ಲಿರ್ತಕ್ಕಂಥ ವೃದ್ಧರನ್ನ ಒಬ್ಬ ಕಲಾವಿದೆಯಾಗಿ ಅವರನ್ನು ಕಲಾವಿದೆಯಾಗಿಸಿಕೊಂಡು ವೇದಿಕೆ ಮೇಲೆ ಮರಾಠಿಯಲ್ಲಿ ಅವರು ಹಾಡು ಹೇಳ್ತಿದ್ರು. ಇವಳು ಮರಾಠಿಯಲ್ಲಿ, ಇವಳು ಅದನ್ನ ಹಾಡು ಹೇಳ್ತಿದ್ರು. ಸೊ ಇದು ಇದೆಯಲ್ಲ, ಇದು ಒಬ್ಬ ಪ್ರಬುದ್ಧವಾದ ಒಬ್ಬ ರಂಗಕರ್ಮಿಗೆ ಸಾಧ್ಯತೆ ಆಗಿರುವುದನ್ನು ನಾನು ಕಂಡೆ. ಹೀಗೆ ಅವಳ ಬೆಳವಣಿಗೆಯನ್ನು ನಾನು ಬಹಳ ಸಂತೋಷದಿಂದ ನಾನು ಒಪ್ಕೊಳ್ತೇನೆ. ಸೊ ಈ ಹಿನ್ನೆಲೆಯೊಳಗೆ ನಾನು ಈ ಥಿಯೇಟರ್ ಅನ್ನ ಅವಳು ಬಳಸಿಕೊಂಡಿರುವುದನ್ನು ನೋಡಿದಾಗ ನನಗೆ ಅನಿಸ್ತು, ರಂಗಭೂಮಿ ಅನ್ನೋದು ಮನರಂಜನೆಯ ಸಾಧನವಲ್ಲ, ಮನರಂಜನೆ ಅನ್ನೋದು ಅದರದ್ದು ಒಂದು ಭಾಗ ಆಗಿರಬಹುದು. ಅದು ಏನು ಅಂತಂದ್ರೆ ನಮ್ಮ ಒಳಗಿನ ಒಳ ಪ್ರಜ್ಞೆಯನ್ನ ಎಚ್ಚರಗೊಳಿಸಿ ಸಂವೇದನಶೀಲರನ್ನಾಗಿ ಮಾಡಿ ಎದುರಿಗಿರ್ತಕ್ಕಂಥ ಪ್ರೇಕ್ಷಕರಲ್ಲಿ ಒಂದು ಮೌಲ್ಯಗಳನ್ನ ಮತ್ತು ವಿವೇಕವನ್ನ, ವಿವೇಚನೆಯನ್ನ ಚಿಕಿತ್ಸಕ ರೂಪದಲ್ಲಿ ಅಭಿವ್ಯಕ್ತಿಸುವ ಒಂದು ಸಾಧನ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕೊಂದು ಬಹಳ ತೀವ್ರವಾದ ಅಂಥ ಪರಂಪರೆಯೇ ಇದೆ. ನನಗೆ ಅಕ್ಷರತಾರ ಪ್ರಯೋಗ ಬೇಡಿಕೆಗಳಲ್ಲಿ ನೋಡಿದಾಗ ಅನಿಸ್ತು, ಆ ಜನ ಏನು ಬಯಸ್ತಾ ಇದ್ದಾರೆ ಅದನ್ನು ತಕ್ಷಣವೇ ಅವಳು ತನ್ನ ಕಥೆಯೊಳಗನೆ ಒಂದು ಉಪಕಥೆಗಳನ್ನು ಸೃಷ್ಟಿ ಮಾಡಿಕೊಂಡಿರ್ಬೋದು. ಆದ್ರೆ ಆ ಆಶುತನ ಇದೆಯಲ್ಲ, ಅದು ನನಗೆ ತುಂಬಾ ಆ ಪ್ರಯೋಗದಲ್ಲಿ ಇಷ್ಟ ಆಯಿತು ಮತ್ತು ಜನನೂ ಬಹಳ ಇಷ್ಟಪಟ್ಟರು. ಯಾಕಂತಂದ್ರೆ ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡೋದಿದೆಯಲ್ಲ, ಇದು ಥಿಯೇಟರ್ಗೆ ಸಾಧ್ಯ ಅನ್ನೋದನ್ನ, ಕಲಾವಿದರಿಗೆ ಸಾಧ್ಯ ಅನ್ನೋದನ್ನ, ಅವನು ಪೇಂಟರ್ ಆಗಿರ್ಬೋದು, ಅಭಿನಯ ಮಾಡುವವನಾಗಿರಬಹುದು. ಈ ಅಕ್ಷತಾಳ ಈ ಕಥೆಗಳ ಪ್ರಯೋಗಕ್ಕೆ ಮರಾಠಿಯಲ್ಲಿ ಅಭಿವಾಚನ ಅಂತ ಕರೀತಾರೆ. ಅಭಿನಯಿಸ್ತಾನೆ, ಅದನ್ನು ವಾಚಿಸುವ ಬಗೆ. ಅತುಲ್ ಪೇಟೆ ಅವರದ್ದು ಒಂದು ಪ್ರೊಡಕ್ಷನ್ ನನಗೆ ಬಹಳ ಇಷ್ಟ ಆಗಿದ್ದು, ಅದನ್ನ ಇಲ್ಲಿ ಹೇಳಲೇಬೇಕು, ಅಕ್ಷತಾ ಅದನ್ನು ತಿಳ್ಕೊಳ್ಬೇಕು. ಅದನ್ನು ಅವರು ಪ್ರೊಸೇನಿಯಂನಲ್ಲಿ ಆಡಿಸ್ತಿದ್ರು. ಸಣ್ಣ ಪುಟ್ಟ ಅಲ್ಲ, 50 ಅಲ್ಲ, 100, 200 ಅಥವಾ ಅದಕ್ಕಿಂತ ಜಾಸ್ತಿ ಪ್ರೊಸೇನಿಯಂ ಥಿಯೇಟರ್ ನಲ್ಲಿನೇ. ಆ ಪ್ರೊಡಕ್ಷನ್ ವಿನ್ಯಾಸ ಇಷ್ಟು ಚೆನ್ನಾಗಿತ್ತಲ್ಲ, ಜಯಂತ್ ಪವಾರ್ ಅನ್ನುವರು ಒಂದು ಕಥೆಯನ್ನು ಇಟ್ಕೊಂಡು ಅವರು ಆ ಪ್ರಯೋಗ ಮಾಡ್ತಿದ್ರು. ಅದು ಬಹಳಷ್ಟು ಪ್ರಯೋಗಗಳನ್ನು ಕಾಣಿತು ಮತ್ತು ಬಹಳ ಕಡಿಮೆ ಅಕ್ಷತಾ ಹಾಗೆ ನೋಡಿದ್ರೆ, ಈಗ ನಮ್ಮ ಗುಗಾರ್ ಸರ್ ಹೇಳಿದಾಗ ರಾಜ್ಯ ಪ್ರಶಸ್ತಿ ವಿಜೇತ ಒಬ್ಬ ಚಲನಚಿತ್ರ ನಟಿ, ಆದ್ರೆ ಅವಳ ಒಳಗಡೆ ಇರುವಂತ ರಂಗಭೂಮಿಯ ಪಿಂಡ ಇದೆಯಲ್ಲ, ಅವಳನ್ನ ಒಂದು ಈ ನೆಲ ಮಣ್ಣಿಗೆ ತರುವಂತದ್ದು ಅಥವಾ ನೆಲ ಮೂಲಕ್ಕೆ ಇರುವ ಹಾಗೆ ಮಾಡಿದ್ದು. ಹೀಗಾಗಿ ಅವರು ತುಂಬಾ ಕಡಿಮೆ ಇದರಲ್ಲಿ ನಮ್ಮ ಜನರ ಹತ್ರ ಹೋಗೋ ಪ್ರಯತ್ನ ಮಾಡಿದ್ರು. ಆದ್ರೆ ಅತುಲ್ ಪೇಟೆಯ ಪ್ರೊಡಕ್ಷನ್ ಆಗಿತ್ತಂದ್ರೆ ತುಂಬಾ ರಿಚ್ ಅದ ಯಾವ ಲೈಟ್ ಅಂಡ್ ಮ್ಯೂಸಿಕ್, ಸಂಗೀತ ಮತ್ತು ಬಣ್ಣಗಳನ್ನ. ಯಾಕಂದ್ರೆ ಒಬ್ಬರೇ 1-2 ಗಂಟೆ ತನಕ ಅಭಿನಯಿಸೋದು ಇದೆಯಲ್ಲ, ಈಗ ಹಲವು ಜನ ಅಭಿನಯಿಸುವಾಗ ಒಂದೊಂದು ಜನರು ಸಿಗ್ಬೋದು, ಆದ್ರೆ ಅವ್ರು ಒಬ್ಬರೇ ಎಲ್ಲೋ ಪಾತ್ರ ಆಗ್ಬೇಕು.
ಮತ್ತೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಜಯಂತ ಪವಾರ್ ಕಥೆ ಎಂಥದ್ದು ಇರ್ತಿತ್ತಂದ್ರೆ, ಮುಂಬೈ ಜನರ ಬದುಕಿದೆಯಲ್ಲ, ಒಬ್ಬ ವೃದ್ಧನನ್ನ ಇಟ್ಕೊಂಡು, ಒಬ್ಬ ಯುವಕನನ್ನ ಇಟ್ಕೊಂಡು, ಒಬ್ಬ ಯುವತಿಯನ್ನ ಇಟ್ಕೊಂಡು, ಆ ಸಂಕೀರ್ಣ ಬದುಕನ್ನ ನಮ್ಮನ್ನು ಹಿಡಿದಿಡೋ 2 ತಾಸು ಒಬ್ಬ ವ್ಯಕ್ತಿ ಹಿಡಿದಿಡೋದಿದೆಯಲ್ಲ, ಅದು ಆ ಪ್ರೊಡಕ್ಷನ್ ನ ಶಕ್ತಿ ಮತ್ತು ಆ ನಟನ ಶಕ್ತಿ. ಅವರು ಏನ್ ಮಾಡ್ತಿದ್ರು, ಒಂದು ಸಿಂಪಲ್ ಒಂದು ಈಸಲ್ ಪೇಂಟಿಂಗ್ ಮಾಡುವಾಗ ಬಂದಿರುತ್ತಲ್ಲ, ಈಸಲ್ ಅಂತಾರೆ, ಈಸಲ್ ಇಟ್ಬಿಟ್ಟು ಆ ಸನ್ನಿವೇಶ ಬದಲಾದಾಗ ಆ ಸನ್ನಿವೇಶ ಬರಬಹುದಾದಂತ ಸಣ್ಣ ಒಂದು ಟಿಪ್ಪಣಿ ಎಲ್ಲರಿಗೆ ಕಾಣೋಂಗಿರ್ತಿತ್ತು. ಅದು ಪ್ರೇಕ್ಷಕ ಮಾನಸಿಕವಾಗಿ ಸಿಗ್ತಿಲ್ಲ. ಸೊ ಈ ತರದ ಒಂದು ನಾಟಕ ರಿಯಾಕ್ಟ್ ಮಾಡೋದು, ನಾಟಕ ಮತ್ತು ಅದು ಬಹಳ ಕಂಟೆಂಪ್ರರಿ ವಸ್ತು. ಮುಂಬೈ ಬಂದು ತಮಗೆಲ್ಲ ಮುಂಬೈನ ಕಥೆಗಳನ್ನು ಓದಿದಾರೋ ಅಥವಾ ಮುಂಬೈನಲ್ಲಿ ಯಾರಾದರೂ ಆ ನಗರದಿಂದ ಬಂದವರು ಬಂದಿರ್ತಾರೆ. ಅಲ್ಲಿಯ ಪ್ರತಿಯೊಬ್ಬನು ಕೂಡ ಅತ್ಯಂತ ಸಾಮಾನ್ಯನು ಕೂಡ ಯಾವ ತರ ಬದುಕ್ತಾನೆ, ಅವನ ಸಂವೇದನೆಗಳೇನು ಅದನ್ನ ಹಿಡಿದುವಂತ ಪ್ರಯತ್ನ. ಅದಕ್ಕೆ ನಾನು ಹೇಳುದು, ರಂಗಭೂಮಿ ಆಯಾ ಕಾಲಕ್ಕೆ ಸಾಮಾಜಿಕವಾಗಿ ರಾಜಕೀಯವಾಗಿ ಅದು ಪ್ರತಿಕ್ರಿಯೆ ಮಾಡ್ತಾ ಹೋಗ್ತಿರ್ತದೆ. ಇದೇ ಅತುಲ್ ಪೇಟೆಯವರು ಎಂ ಕಲಬುರ್ಗಿ ಅವರಿಗೆ ಏನು ಸಂಬಂಧ? ಆದ್ರೆ ಎಂ ಕಲಬುರ್ಗಿ ಅವರ ಹತ್ಯೆ ಆದ ದಿನವೇ ಅವರು ಒಂದು ನಾಟಕ ಮಾಡಿದ್ರು. ಆ ನಾಟಕದಲ್ಲಿ ಒಂದು ಮಾತಿಲ್ಲ, 15 ನಿಮಿಷದ ನಾಟಕ, ಸೈಲೆನ್ಸ್, ಏನಿಲ್ಲ. ಅದು ನನಗೆ ಆಮೇಲೆ ವಿಡಿಯೋ ಅದ್ರ ಬಗ್ಗೆ 15 ನಿಮಿಷ ಮಾತಿಲ್ಲದೆ ಕಲಬುರ್ಗಿಯವರ ಹತ್ಯೆಯನ್ನ, ಅದರ ಒಂದು ಹಿಂಸೆಯನ್ನ ಅದಕ್ಕೆ ಒಂದು ರಿಯಾಕ್ಟ್ ಮಾಡೋದಿಲ್ಲ. ಒಬ್ಬ ನಟನ ಒಂದು ರಂಗಭೂಮಿಯ ಕೆಲಸ ಅದು. ಹೀಗೆ ಒಂದು ನಡುವೆ ಕೂತಿರ್ತಾರೆ, ಕೂತಾಗೆ ಕೂತಿರುವ ಒಬ್ಬ ನಟ, ಅವರೇ ಅಂತ ನಿರ್ದೇಶಕ ಅವರೇ. ಸೊ ಅವ್ರ ಮೇಲೆ ಬಿಳಿ ಎಲ್ಲ ವಸ್ತ್ರವನ್ನ ತೊಟ್ಟಿರ್ತಾರೆ, ಹಿನ್ನೆಲೆಯಲ್ಲಿ ಎಲ್ಲವೂ ಬಿಳಿಯದಾಗಿರ್ತದೆ. ಮೇಲೆಯಿಂದ ಅವರ ತಲೆಯ ಮೇಲೆ ಕೆಂಪ ಬಣ್ಣ, ಅಂದ್ರೆ ರಕ್ತ ಬೀಳ್ತದೆ. ನಾಟಕ ಮುಗಿತು. ಅದರ ಮೇಲೆ ಅರ್ಧ ಪುಟ ಒಂದು ಪುಟದಗಟ್ಟು ವಿಮರ್ಶೆ. ಇದು ಒಂದು ನಾಟಕದ ಶಕ್ತಿ, ನಟನೆಯ ಶಕ್ತಿ. ಆ ಹಿನ್ನೆಲೆಯವರಿಗೆ ನಮ್ಮ ಅಕ್ಷತಾ ಇನ್ನೂ ಹೆಚ್ಚೆಚ್ಚು ಮಾಡಬೇಕು ಮತ್ತು ಆ ರೀತಿಯ ಅದ್ಭುತವಾದ ಬೇರೆ ಬೇರೆ ನಮ್ಮ ನಟಗಳ ಪರಂಪರೆ ಇರುವ ಉದಾಹರಣೆಗಳನ್ನು ನಾನು ಸಾಕಷ್ಟು ಕೊಡಬಹುದು. ಅದು ನನ್ನ ಕೆಲವು ಮಿತಿಗಳಲ್ಲಿ ಹೇಳಕ್ ಇಷ್ಟಪಡ್ತೇನೆ. ನಾನಿಲ್ಲಿ ಅವಳ ಕಥೆಗಳ ಬಗ್ಗೆ ಮಾತಾಡೋದು, ಅದು ನನಗೆ ಬಹಳ ಇಷ್ಟವಾದ ಕತೆ ಚೋಲ್ ಕನ್ನಡತಿ ಚೋಲ್. ಇಲ್ಲಿ ಈ ಕಥೆಗಳ ಬಗ್ಗೆ ಚೇತನಾ ತೀರ್ಥಹಳ್ಳಿ ಬಹಳ ಚೆನ್ನಾಗಿ 2 ಪುಟದ ವಿಶ್ಲೇಷಣೆಯನ್ನ ಬರೆದಿದ್ದಾರೆ. ಈ ಕಥೆಗಳನ್ನ ವಿಮರ್ಶೆ ಮಾಡುವುದು ನನ್ನ ಉದ್ದೇಶ ಅಲ್ಲ, ಆದ್ರೆ ಒಬ್ಬ ನಟಿ ರಂಗಕರ್ಮಿ ತನ್ನ ಮಿತಿಯಲ್ಲಿ ತಾನು ಕಂಡುಂಡ ರಂಗಭೂಮಿ ಮತ್ತು ಚಲನಚಿತ್ರದ ಅಥವಾ ಈ ಸಮಾಜದ ಮಧ್ಯದ ಒಂದು ಅನುಭವವನ್ನ ಕಲೆಯಾಗಿಸುವ, ಅಕ್ಷರಗಳ ರೂಪಕ್ಕೆ ಕೊಡ್ತಾ ಕಲೆಯಾಗಿಸುವ ಒಂದು ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನ ನೋಡಿದಾಗ ಅದರ ಬಗ್ಗೆ ಅವರು ಚೇತನ ತೀರ್ಥಹಳ್ಳಿ ಒತ್ತು ಕೊಟ್ಟು ಬಂದಿದ್ದಾರೆ. ಯಾಕಂದ್ರೆ ಕತೆ ಅದರ ಫಾರ್ಮ್ ಹೆಂಗಿರ್ತದೆ, ಏನಿರ್ತದೆ, ಅದು ಹೆಂಗ್ ಬರೀಬೇಕು ಅನ್ನೋದು ಬೇರೆ ಮಾತು. ಆದ್ರೆ ಅವಳ ಅನುಭವ ಕಥನ ಅಂತ ಕೂಡ ನಾವು ಹೇಳ್ಬೋದು. ಆದ್ರೆ ಅದರಲ್ಲಿ ಕಥೆ ಅನ್ನೋದಕ್ಕೆ ಒಂದು ಕಲ್ಪಕತೆಯ ಸೃಷ್ಟಿ ಇರೋದ್ರಿಂದ, ಆ ಅನುಭವಕ್ಕೆ ಒಂದು ಕಲ್ಪಕತೆಯನ್ನು ಅವರು ಕೊಟ್ಟಿರೋದ್ರಿಂದ ಅದು ಇಲ್ಲಿ ಬೇರೆಯದೇ ಆದಂತ ಆ ಜಗತ್ತನ್ನು ನಿಮ್ಮ ಎದುರಿಗೆ ಅನಾವರಣಗೊಳಿಸ್ತಾರೆ. ಹೀಗೆ ಈ ಅನಾವರಣಗೊಳಿಸಿರುವ ಇದರಲ್ಲಿ ಈ ಚೋಲಾಗೋದಿದೆಯಲ್ಲ, ಇವತ್ತಿನ ಸಾಮಾಜಿಕ ಜಾಲತಾಣಗಳ ಪರಿಭಾಷೆಗಳು ಬೇರೆ ಬೇರೆ ಇದ್ದಾವೆ. ವಾಟ್ಸ್ಆಪ್ ನಲ್ಲಿ ಬಂದಿರೋದು ಜ್ಞಾನ ಅಂತ ತಿಳ್ಕೊಂಡವರು ಬಹಳ ಜನ ಇದ್ದಾರೆ. ಆದ್ರೆ ವಾಟ್ಸ್ಆಪ್ ನಲ್ಲಿ ಬಂದಿರುವಂತ ಅದು ಮಾಹಿತಿ ಅಷ್ಟೇ. ಅದನ್ನ ಪರಾಮರ್ಶೆ ಮಾಡಬೇಕು, ಅದರ ಸತ್ಯಾಸತ್ಯತೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಒಂದು ಬಗೆಯ ಸಾಮಾಜಿಕ ಜಾಲತಾಣದ ಒಂದು. ಇನ್ನು ಕೆಲವು ಟ್ವಿಟರ್ಗಳಾಗಿರ್ಬೋದು, ಫೇಸ್ಬುಕ್ಗಳಾಗಿರ್ಬೋದು, ಇವುಗಳಿಗೆ ಟ್ರೋಲ್ ಮಾಡೋದಿದೆಯಲ್ಲ, ಆ ಟ್ರೋಲ್ ಸಾಮಾಜಿಕ ಜಾಲತಾಣಗಳ ಟ್ರೋಲ್ಗಳ ಬಳಕೆಯನ್ನ ಚಲನಚಿತ್ರದ ಹಿನ್ನೆಲೆಯೊಳಗೆ ಹೇಳುವ ಪ್ರಯತ್ನ ಅಕ್ಷತಾ ಮಾಡಿದ್ರು ಕೂಡ ಈ ಕಥೆಗಳನ್ನು ಓದ್ತಾ ಇದ್ದರೆ ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಸಾಮಾಜಿಕ ಜಾಲತಾಣಗಳನ್ನ ಬಳಸಿಕೊಳ್ಳುವಂತಹ
ಒಂದು ಸಿಸ್ಟಮ್ ಇದೆಯಲ್ಲ, ಅದರ ಹಲವು ಪ್ರಶ್ನೆಗಳು ನಿಮ್ಮ ಓದುಗರ ಎದುರಿಗೆ ಎದ್ದಿರ್ತವೆ. ಒಬ್ಬ ವ್ಯಕ್ತಿಯನ್ನ ಹನನ ಮಾಡಬೇಕು ಅಂದ್ರೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ, ಅಥವಾ ಅದಕ್ಕೆ ನಿಮ್ಗೆ ಗೊತ್ತಿದೆ ಅನೇಕ ಅದಕ್ಕೆ ಸೆಂಟರ್ಸ್ಗಳಿದ್ದಾವೆ, ಪೊಲಿಟಿಕಲ್ ಪಾರ್ಟಿಗಳು ಅದನ್ನು ಬಳಸ್ಕೊಳ್ತಾ ಇದ್ದಾವೆ. ಒಂದು ಇಲೆಕ್ಷನ್ ಅನ್ನು ಕೂಡ ಸಾಮಾಜಿಕ ಜಾಲತಾಣಗಳಿಂದ ಗೆಲ್ಲಬಹುದು ಅನ್ನೋದನ್ನ ಪಿಂಕಿ ಎಲ್ಲಿ ಅಂತ ಅನ್ನೋದಕ್ಕೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಲ್ಲೆಲ್ಲ ಆ ಚಲನಚಿತ್ರ ಸಾಕ್ಷಿಯಾಗಿದೆ. ಸೊ ಈ ಅವಳ ಒಟ್ಟು ಚಲನಚಿತ್ರದ ಅನುಭವ ಇದೆಯಲ್ಲ, ಬಹುಶಃ ನಾ ಅವಳ ಬಿಗ್ ಬಾಸ್ ನೋಡಿಲ್ಲ, ಮತ್ತು ಬಿಗ್ ಬಾಸ್ ಕೆಲವು ಹಿಂದಿ ಸರಣಿಗಳನ್ನು ನೋಡಿದ್ದೀನಿ. ಸೊ ಅದನ್ನ ನೋಡಿದ್ರೆ ಆ ಹಿನ್ನೆಲೆ ಒಳಗೆ ಆ ಬೋಲ್ಡ್ ಆಗಿರುವ ನಟ ನಟಿಯರ ವರ್ತನೆಗಳು ಇರ್ತಾವಲ್ಲ, ಅದಾಗಿರ್ಬೋದು. ಚಲನಚಿತ್ರದಲ್ಲಿ ಆ ನವ್ಯ ಅನ್ನೋ ಪಾತ್ರಧಾರಿ ಅಭಿನಯಿಸಿರುವ ಒಂದು ಬೋಲ್ಡ್ ಅಭಿನಯದ ಜೊತೆಗೆ ಒಂದು ಹಾಡನ್ನ, ಈಗ ನೀವು ಚರ್ಚೆ ಕೇಳ್ತಿರ್ತೀರಿ ಅಥವಾ ನೀವು ಸಾಮಾಜಿಕ ಜಾಲತಾಣ ಮತ್ತೆ ಅಲ್ಲಿಗೆ ಬಂದ್ರೆ ನೀವು ಏನು ಹೇಳಿರ್ತಿರಲ್ಲ ಆ ಹೇಳಿಕೆಯನ್ನ ಎಡಿಟ್ ಮಾಡಿಬಿಡೋದು, ಅದರ ಸಂದರ್ಭನ ಕಿತ್ತು ಹಾಕೋದು, ಮತ್ತೆ ಅದರ ಆಚೆ ಮುಂದೆ ನೀವು ವಿವರಣೆ ಇಷ್ಟೇ ಇಟ್ಬಿಟ್ಟು ನಿಮ್ಮನ್ನು ಕೆಟ್ಟವರನ್ನಾಗಿ ಮಾಡೋದು, ಈ ತರ ನಡೀತಿರ್ತದೆ. ಹಾಗೆ ಈ ನವ್ಯಳ ಸಂದರ್ಭದಲ್ಲಿ ಆಗ್ತದೆ. ಅವಳು ಬೋಲ್ಡ್ ಆಗಿರುವ ಇಡೀ ಹಾಡಿನ ಕೆಲವು ಎಮೋಷನಲ್ ಸ್ವಲ್ಪ ಅದರಲ್ಲೇ ವಿವರಣೆಯಲ್ಲಿ ಬರ್ತದೆ, ಇಲ್ಲಿ ಅವರು ಅವರದೇ ಭಾಷೆಯಲ್ಲಿ ಕಟ್ಟಿಕೊಡ್ತಾರೆ. ಸೊ ಆ ತರ ಅಭಿನಯಿಸೋದನ್ನ ಎಡಿಟ್ ಮಾಡಿ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಹೇಗೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾರೆ, ಅದನ್ನ ಬಳಸಿಕೊಳ್ಳುವ ಒಂದು ವ್ಯಾಪಾರಿ ಹುನ್ನಾರ ಇದೆಯಲ್ಲ, ಅದ ನಮಗೆ ಇದರಲ್ಲಿ ಗೊತ್ತಾಗ್ತದೆ. ಹೀಗೆ ಆ ನವ್ಯಳ ಮೂಲಕ ಇಡೀ ಚಲನಚಿತ್ರ ಜಗತ್ತನ್ನ ಆ ನವ್ಯ ಹೋಗಿ ನಿರ್ದೇಶಕನನ್ನ ಮಾತಾಡಿಸುವ ಪ್ರಯತ್ನ ಮಾಡ್ತಾಳೆ. ಆಮೇಲೆ ಅವರ ಹೆಂಡತಿ ಫೋನ್ಗಳು ಬರ್ತಿರ್ತಾವೆ, ಅವ್ರು ಉತ್ತರ ಕೊಡ್ತಾ ಇರೋದಿಲ್ಲ. ಇಡೀಯಾಗಿ ಆ ಕ್ಯಾರೆಕ್ಟರ್ ತನ್ನ ಮನೆ ಮತ್ತು ಚಲನಚಿತ್ರ ಜಗತ್ತಿನ ಒಂದು ಆವರಣವನ್ನ ಸೂಕ್ಷ್ಮವಾಗಿ ತನ್ನದೇ ಆದಂತಹ ರೀತಿಯಲ್ಲಿ ಆ ಸಂವೇದನೆಗಳನ್ನ ಇಟ್ಕೊಳ್ತಾ ಹೋಗ್ತಾರೆ. ಸಿದ್ಧ ಮಾದರಿಯನ್ನ ಮೀರಿದಂತ ಒಂದು ರಚನಾ ಶೈಲಿ ಇರುವುದು ಅಂತ ಹೇಳ್ತೇನೆ. ಅವನು ಒಂದು ರೂಪಾ ಅಂತೇಳಿ ಇನ್ನೊಬ್ರು ಇರ್ತಾರೆ. ಆಮೇಲೆ ಸಕ್ಸಸ್ ಇರುತ್ತಲ್ಲ ಸಿನಿಮಾದಲ್ಲಿ, ಸಕ್ಸಸ್ ಹೇಗೆ ತಮ್ಮ ಜೊತೆ ಇರುವವರನ್ನ ಜೊತೆ ಮಾಡ್ಕೊಳ್ತದೆ, ಇಲ್ಲಾಂದ್ರೆ ಡಿಲೀಟ್ ಮಾಡ್ಕೊಳ್ತದೆ. ಅದಕ್ಕೆ ಎಂಟ್ರಿ ಪಟ್ರೆ ಅವನು ಬರೋದ್ರ ಮೇಲಿಂದನೇ ಅವನು ಸಕ್ಸಸ್ಫುಲ್ ನಟನೋ ಇಲ್ಲೋ ಅನ್ನೋದು ಗೊತ್ತಾಗ್ತದೆ ಅಂತೆ. ಅವನು ಬರುವಾಗ ಈಗ ಮಾಡ್ತಾ ಬರ್ತಾನೆ, ಹೀಗೆಲ್ಲ ಇದು ಸಕ್ಸಸ್ಫುಲ್ ನಟ. ಸಿನಿಮಾ ನೆಲಕ್ಕೆ ಅಪ್ಪಳಿಸಿರ್ತದಲ್ಲ, ಅವನು ಬಂದು ಏನ್ ಕೇಳ್ತಾನಂತಂದ್ರೆ, ನೋಡೋದು ನನ್ಗೊಂದಿಷ್ಟೇ ನಿಮ್ ಮುಂದಿನ ಪ್ರಾಜೆಕ್ಟ್ ನಲ್ಲಿ ಅಂತ ಕೇಳ್ತಾನಂತೆ. ಅಂದ್ರೆ ಈ ಎರಡನ್ನ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು. ಯಾರು ಈ ರೂಪ ಇನ್ಕಮಿಂಗ್ ಆಗ್ತಾಳೆ ಮ್ಯಾನೇಜರ್ ಆಗಿ, ಕಾಂಟ್ರಾವರ್ಸಿ ಆಗಿರುವ ನವ್ಯಾಡ ಇನ್ನೊಬ್ಬ ಮ್ಯಾನೇಜರ್ ಬಾಯ್ ಬಾಯ್ ಹೇಳ್ತಾನೆ. ಈ ತರದ ಸ್ವಾರ್ಥಗಳಾಗಿರ್ಬೋದು, ನಿರ್ದೇಶಕರ ಹುನ್ನಾರಗಳಾಗಿರ್ಬೋದು, ಚಲನಚಿತ್ರದ ಜಗತ್ತನ್ನ ಅದು ನಮಗೆ ಪರಿಚಯಿಸ್ತದೆ. ಸೂತಕದ ಮದುವೆ ಅಂತ ಇನ್ನೊಂದು ಹೇಳಿದ ಹೇಳ್ಬಿಟ್ಟು ನಾನು ಮುಗಿಸ್ತೇನೆ. ಅಂದ್ರೆ ಪ್ರಾತಿನಿಧಿಕವಾಗಿ ಕೆಲವನ್ನ ನಾನು ತಗೊಂಡು ಇನ್ನೊಂದು ತುಂಬಾ ಒಳ್ಳೆ ಈ ಸೂತಕದ ಮದುವೆ ಕೂಡ ಹಾಗೆ. ಇದು ಕೂಡ ಕಥೆಯಲ್ಲಿ ಮನೆಯವರ ಪಾಲಿಗೆ ಇಲ್ಲವಾದ ಮತ್ತು ಕಾಮೆಯಾದ ಒಂದು ಕ್ಯಾರೆಕ್ಟರ್ ಇರುತ್ತದೆ. ಆ ಪಾತ್ರದ ಶೋಧದ ಜೊತೆಗೆ ಸ್ಫೂರ್ತಿ ಮತ್ತು ಸ್ಯಾಂಡಿ ಎನ್ನುವ ಎರಡು ಪಾತ್ರಗಳು, ಅಲ್ಲಿ ಆಗುವ ಪ್ರೇಮದ ಆಟಗಳು ಮತ್ತು ಮೈಕಲ್ ಎನ್ನುವವನ ಅತ್ಯಾಚಾರದ ಹಿನ್ನೆಲೆಯೊಳಗೆ ಅವನನ್ನ ಬಳಸಿ ಬಿಸಾಕಿರುವಂತಹದ್ದು, ಸಂಜಯ್ ಯಾಕೆ ಸತ್ತ ಅಂತ ಅವನ ಆ ಸಂಜಯನ ಸಾವಿನ ಹುಡುಕಾಟ ಮಾಡೋದು, ಅದರ ಕೊನೆ ತನಕ ಅದು ಅನಾವರಣವಾಗುವುದಿಲ್ಲ. ಹೀಗೆ ಆಗ್ತಾ ಆಗ್ತಾ ಅವಳು ಇನ್ನೊಂದು ಮದುವೆ ಆಗುವುದು ಈ ಕಥೆ. ಸೊ ಈ ಕಥೆ ಕೂಡ ಒಬ್ಬ ಮಹಿಳೆಯ ದೃಷ್ಟಿಯಿಂದ ಪುರುಷ ಮತ್ತು ಮಹಿಳೆ ಅವರಗಳ ಶೋಧಗಳು, ಆ ಶೋಧಗಳಲ್ಲಿ ಇರತಕ್ಕಂಥ ಸ್ವಾರ್ಥದ ನೆಲೆಗಳು
ಇವು ನನ್ನ ಕಣ್ಣಿಗೆ ಸಿಗುವಂತ ಕೆಲವು ಅಂಶಗಳು. ಇನ್ನೊಂದು ಲೀಕ್ಔಟ್ ಈ ಟೈಟಲ್ ಇರುವಂತ ಕಥೆ. ಇಲ್ಲಿ ಬಹುತೇಕ ಒಂದು ಅನುಭವ ನನಗೆ, ಯಾಕಂದ್ರೆ ಅನುಭವವೇ ಸಾಹಿತ್ಯದ ಯಾವುದೇ ಪ್ರಕಾರ ಸಾಹಿತ್ಯದ ಸೃಷ್ಟಿ. ಈ ರಮೇಶ ಮತ್ತು ರಾಶಿ ಎರಡು ಪಾತ್ರಗಳು, ಈ ರಾಶಿ ಬ್ಯೂಟಿಕ್ ನಡೆಸ್ತಕ್ಕಂಥವಳು, ಇವರು ನಡುವೆ ಸಿಗ್ತಿರ್ತಾರೆ, ಭೇಟಿ ಆಗ್ತಿರ್ತಾರೆ. ಕ್ಯಾಂಡಲ್ ಪಾರ್ಟಿ ಮಾಡೋದಾಗಿರ್ಬಹುದು, ಆಮೇಲೆ ಇಡೀ ಒಂದು ವಾತಾವರಣ ಸೃಷ್ಟಿ ಮಾಡುವ ನಿರೂಪಣೆಯನ್ನು ಕೂಡ ಒಂದು ಫ್ಲೇವರ್ ಇರುತ್ತಲ್ಲ ಒಂದು ಮನೆಯಲ್ಲಿ, ವೈನ್, ಬೀರ್, ಮ್ಯೂಸಿಕ್, ಈ ತರ ಫ್ಲೇವರ್ ಇರುವಂತ ಒಂದು ಲೈಫ್, ಆ ಲೈಫ್ ಸ್ಟೈಲ್ ಅನ್ನ ಹೇಳೋದು. ಮತ್ತು ಈ ರಮ್ಯವಾದ ರೊಮ್ಯಾಂಟಿಸಿಸಮ್ ಅಂತೀವಲ್ಲ, ರಮ್ಯವಾದ ಮದುವೆಯ ಕಲ್ಪನೆಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಈ ಫ್ಯಾಂಟಸಿ ಕ್ರಿಯೇಟ್ ಮಾಡ್ತಕ್ಕಂಥ ಅಕ್ಷತ ಸೆಲೆಬ್ರಿಟೀಸ್ ಅಥವಾ ನಗರ ಬದುಕಿನ ಬದುಕೇನಿದೆಲ್ಲ ತುಂಬಾ ಸಂಕೀರ್ಣವಾಗಿದೆ ಅನ್ನೋದನ್ನ ಈ ಕಥೆ ಹೇಳ್ತದೆ. ಬಹಳ ಕಾಂಪ್ಲೆಕ್ಸ್ ಆಗಿರುವಂತದ್ದು. ಮತ್ತೆ ಸೇರುವುದು, ಬಿಡುವುದು, ಕಥಾ ನಾಯಕನಿಗೆ ಕೊನೆ ತನಕ ತನ್ನ ಕಾದಂಬರಿಯನ್ನ ಪಬ್ಲಿಷ್ ಮಾಡುವುದೇ ಒಂದು ಅವನ ಕೊನೆ ತನಕನೂ ಹೋಗ್ತಿರ್ತದೆ. ಸೊ ಈ ರೀತಿ ಆಗುವಾಗ ಪ್ರೀತಿ ಒಡೆದು ಹೋಗಿ ಇನ್ನೊಂದು ಸ್ವಪ್ನಗಳನ್ನು ಅವನು ಕೊಡ್ಕೊಳ್ತಾನೆ. ಹೀಗೆ ಸಂಕೀರ್ಣವಾದ ಬದುಕಿನಲ್ಲಿ ನಿರೀಕ್ಷಿತವಾದ ಯಾವ ಜೀವನದ ನಡೆಗಳು ಆಗದೆ ಇನ್ನೊಂದು ಎಲ್ಲೋ ಒಂದು ಕಡೆಗೆ ತಿರುವು ಪಡಿತಕ್ಕಂಥದ್ದನ್ನ ಹೇಳುವಂತ ಒಂದು ಕಥೆ. ಇನ್ನು ಕೊನೆಯದಾಗಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅದು ನನಗೆ ತುಂಬಾ ಇಷ್ಟವಾದ ಕಥೆ. ಈ ಟೋಲ್ ಏನಿದೆಯಲ್ಲ ಕನ್ನಡತಿ, ಇದು ಒಂಥರ ಭಿನ್ನವಾದ ಆ ಸಿನಿಮಾ ಜಗತ್ತಿನ ಒಳನೋಟಗಳನ್ನ ಹೇಳಿದ್ರೆ, ಇದು ಸವತಿ ಅಲ್ಲ ಸ್ನೇಹಿತೆ. ಚೆನ್ನಾಗಿದೆ ಟೈಟಲ್. ಸುಹಾನ ಅನ್ನೋ ಒಬ್ಬಳು ಒಬ್ಬನನ್ನೇ ಪ್ರೀತಿಸುವ, ಹಂಗಂತ ಅನೇಕರನ್ನು ಪ್ರೀತಿಸು ನಾನು ಕೇಳಬೇಡಿ, ಒಬ್ಬನನ್ನೇ ಪ್ರೀತಿಸುವ ಅಂತ ಅದರಲ್ಲಿದೆ. ಆಕೆ ಹೇಗಿರ್ತಾರಂದ್ರೆ, ಒಬ್ಬನನ್ನೇ ಪ್ರೀತಿಸ್ತಕ್ಕಂಥವಳು ಪತ್ರದ ಮುಖೇನ ಇನ್ನೊಬ್ಬಳು ಸ್ನೇಹಿತೆ ಕಾಲಿಸ್ಕೊಳ್ತಾಳೆ, ಅವಳ ಸೌಖ್ಯ. ಸೊ ಇಲ್ಲಿ ಮತ್ತೆ ಪುರುಷ ಪ್ರಧಾನ ಅಥವಾ ಪುರುಷ ಕೇಂದ್ರಿತವಾದಂತಹ ಒಂದು ವ್ಯವಸ್ಥೆಯೊಳಗಿನ ಆಕೆಯ ಆ ಏನಿರ್ತಾನಲ್ಲ ಅವನು ಇಲ್ಲಿ ಎಲ್ಲೂ ಬರಲ್ಲ ಅವನು, ಆದ್ರೆ ಅವನು ಈ ಪತ್ರಗಳ ಮೂಲಕ ಕಾಣಿಸಿಕೊಳ್ಳುವ ಒಂದು ಕ್ಯಾರೆಕ್ಟರ್ ಎಲ್ಲೋ ಇದ್ದಾನೆ. ಸುಹಾನ ಇಲ್ಲಿ ಈ ಪಾತ್ರದಲ್ಲಿ ಒಬ್ಬ ಪ್ರಸಿದ್ಧ ಲೇಖಕಿಯಾಗಿರ್ತಾಳೆ ಮತ್ತು ಫೈನಾನ್ಸ್ ಕಲ್ತವಳಾಗಿರ್ತಾಳೆ. ಅವನು ಅಂತ ಹೇಳಿದಲ್ಲ ಇನ್ವರ್ಟೆಡ್ ಕಾಮಾದಲ್ಲಿ, ಅವನು ಯಾರೋ ಒಬ್ಬನು, ಅವನು ಲಿವಿಂಗ್ ಟುಗೆದರ್ ಇದ್ದಿರ್ತಾನೆ, ಆದ್ರೆ ಎಲ್ಲೂ ಕೂಡ ಅದು ನಿರೂಪಣೆಯಲ್ಲಿ ಬಂದು ಹೋಗುವಂತ ಒಂದು ಕ್ಯಾರೆಕ್ಟರ್. ಆದ್ರೆ ಏನ್ ಮಾಡ್ತಾನೆ, ಇಬ್ಬರಲ್ಲೂ ಯಾವ ಉನ್ನತ ಅಭ್ಯಾಸಕ್ಕೆ ವಿದೇಶಕ್ಕೆ ಹೋಗ್ಬೇಕು ಅಂತ ಬಂದಾಗ ಅದು ಅವಳು ಅದನ್ನು ತ್ಯಾಗ ಮಾಡಿ ನೀನೇ ಹೋಗುವಂತ ಬಿಡ್ತಾಳೆ. ಅವನು ಬರವೇ ಇಲ್ಲ. ಉನ್ನತ ವ್ಯಾಸಕ್ಕಂತ ವಿದೇಶಕ್ಕೆ ಹೋದವ ಬರೋದೇ ಇಲ್ಲ. ಆಮೇಲೆ ಅವನ ಈ ವಿಷಯವೇ ಗೊತ್ತಾಗೋದಿಲ್ಲ. ಅಂಥದ್ರಲ್ಲಿ ಒಂದು ದಿನ ಸ್ನೇಹಿತೆ ಅಲ್ಲ ಸವತಿ ಅನ್ನುವ ಹೆಸರಿನ ಪತ್ರ ಬರ್ತದೆ. ಅದನ್ನು ಹುಡ್ಕೊಂತ ಮಂಗಳೂರಕ್ಕೆ ಪ್ರಯಾಣ ಬೆಳೆಸ್ತಾಳೆ ಸುಹಾನ ಅನ್ನೋ ಒಬ್ಬ ಪ್ರಸಿದ್ಧ ಲೇಖಕಿ. ಅಲ್ಲಿಗೆ ಕತೆ ಮುಗಿಯುವುದಿಲ್ಲ, ಅವರು ಮತ್ತೆ ಮುಂದುವರಿಯುವುದು ಅಂದಿದ್ದಾರೆ. ಅದರ ಮುಂದೆ ಯಾವಾಗಾದ್ರೂ ನೋಡೋಣ. ನಮಸ್ಕಾರ. ರಂಗಭೂಮಿ ಜನರಿಗೆ ಕೇವಲ ಮನೋರಂಜನೆಯಂತೆ ಪ್ರೇಕ್ಷಕರಿಗೆ ಜೀವನದ ಮೌಲ್ಯಗಳನ್ನ ಮೌಲ್ಯಗಳ ಅರಿವನ್ನ ಮೂಡಿಸುತ್ತದೆ. ರಂಗಭೂಮಿಯಿಂದ ಪಾಲಿಕೆ ಮಾಜಿ ಸದಸ್ಯರಾದಂತಹ ಶಿವಾನಂದ ಮುದ್ದಣ್ಣವರು ಕೂಡ
ಸಾಕ್ಷ್ಯ ಚಿತ್ರ ಬಿಡುಗಡೆಗೊಳಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ದಯವಿಟ್ಟು ಸರ್ ಲೋಚನೇಶ್ ಹೋಗಾರ್ ಅವರು, ಅದೇ ರೀತಿ ಶಿವಮೊಗ್ಗದ ಗೊತ್ತವರು, ಹಾಗೆ ಪರದೆಯನ್ನ ಸರಿಸುವ ಮೂಲಕ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಲೋಚನೇಶ್ ಹೋಗಾರ್. ಮುತ್ತಣ್ಣ ಹೋಗಾರ್ ಅವರು ಬಟ್ಟಲು ಚಾಲನೆ ನೀಡ್ತಾ ಇದ್ದಾರೆ. ದಯವಿಟ್ಟು ಚಾಲನೆ ರಮೇಶ್ ಕವಿಂದ ಕತೆ ನಾನು ಬರೆದಂತಹ ಕತೆಗಳನ್ನ 11 ಕತೆಗಳನ್ನ ಜನಗಳಿಗೆ ಮುಟ್ಟಿಸ್ಬೇಕು, ಓದಕ್ಕೆ ಬರ್ದಿರೋರ್ಗೂ ಕೂಡ ಮುಟ್ಟಿಸ್ಬೇಕು ಅಂತ ಯೋಚನೆ ಮಾಡಿದಾಗ ಹುಟ್ಟಿದೆ ಕಥನಾ ಪ್ರದರ್ಶನ. ಪ್ರದರ್ಶನ ಹೇಗ್ ಮಾಡೋದು ಅನ್ನೋ ಹುಡುಕಾಟದಲ್ಲಿದ್ದಾಗ ನನಗೆ ಯಾವ ತರ ಅದನ್ನ ಕಟ್ಟಬೇಕು ಅಂತ ಯೋಚನೆ ಬಂದಾಗ ತುಂಬಾ 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 ಕಷ್ಟ ಆಯ್ತು. ನಾನು ಫುಲ್ ಆಗ್ಬೋದು, ಪ್ರಾಪ್ಸ್ ಆಗ್ಬೋದು, ಕಾಸ್ಟ್ಯೂಮ್ ಆಗ್ಬೋದು, ಎಲ್ಲವೂ ಬೇಕು. ಆದ್ರೆ ನನ್ನ ಕಥೆಗಳನ್ನ ನಾನು ನನ್ನ ಹುಡುಕಾಟನ, ನನ್ನ ಅನ್ವೇಷಣೆನ, ನನ್ನ ಪ್ರತಿಭೆಗೆ ನೀವು ಸ್ವಾಗತ ಮಾಡಿದ್ದೀರ. ಹೊಸ ಹೊಸ ಜನ ನನ್ನ ಪರಿಚಯ ಆಗಿದ್ದಾರೆ. ಪ್ರತಿಯೊಂದು ಊರಲ್ಲೂ ಒಂದೊಂದು ಕತೆ ಇದೆ. ಒಟ್ಟಾರೆ ಉತ್ತರ ಕರ್ನಾಟಕ ಪ್ರವಾಸ, ಈ ಪ್ರಯೋಗನ ನೀವು ಸ್ವೀಕರಿಸಿದ್ದು ರೀತಿ ಎಲ್ಲವೂ ನನ್ನ ಮನೆಯಲ್ಲಿ ಸಾಧ್ಯನೇ ಇಲ್ಲ. ಈ ನನ್ನ ಹೊಸ ಹುಡುಕಾಟ, ರಂಗಭೂಮಿಯ ಹೊಸ ಪ್ರಯೋಗಕ್ಕೆ ಉತ್ತರ ಕರ್ನಾಟಕ ಜನರೇ ನಾಂದಿ ಆಗಿದ್ದೀರ. ನಾನು ಯಾವತ್ತೂ ಈ ಒಂದು ಅನುಭವನ ಮರೆಯಲ್ಲ. ಹಾಗೆ ನಾನು ಯಾರ್ಯಾರನ್ನ ಭೇಟಿ ಮಾಡಿದೆ, ಯಾರ್ಯಾರು ತೆಗೆದುಕೊಂಡ್ರು ಪಾತ್ರಗಳಾಗಿ ಮಾತಾಡಿದ್ರು, ಅವರೆಲ್ಲ ನನ್ನ ಕಣ್ಣಲ್ಲಿ ಹಾಗೇ ಇದ್ದೀರಾ. ನಿಮ್ಗೆ ನಾನು ಎಷ್ಟು ಧನ್ಯವಾದಗಳು ಹೇಳೋದು ಸಾಲದು. ಆಕ್ಚುಲಿ ಒಂದು ರೀತಿಯಲ್ಲಿ ಸೆಲ್ಫ್ ಪ್ರಮೋಟಿಂಗ್ ಅಂತ ಕರಿಬೋದು, ಮತ್ತು ತಮ್ಮ ಕಥೆಗಳನ್ನ ಕೂಡ ಪ್ರಮೋಟ್ ಮಾಡೋದು, ಮತ್ತು ಅದ್ರ ಜೊತೆಗೆ ಜನರನ್ನು ಎಜುಕೇಟ್ ಮಾಡುವಂತ ಒಂದು ಪ್ರಯತ್ನ ಅಂತ ನಾನು ಭಾವಿಸ್ತೀನಿ. ಸೊ ಇವೆಲ್ಲವೂ ಸೇರಿ ತುಂಬಾ ಒಂದು ಒಳ್ಳೆಯ ಪ್ರಯತ್ನ ಇದು. ಆದ್ರೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ನಿಮ್ಮ ಈ ಪ್ರಯೋಗ ಇದೆಯಲ್ಲ, ಇದನ್ನ ಪೂರ್ಣ ಪ್ರಮಾಣದ ನಾಟಕಕ್ಕೆ ಇನ್ನೂ ಎಕ್ಸಿಕ್ಯೂಟ್ ಮಾಡಿ. ಯಾಕೆಂತ ಹೇಳಿದ್ರೆ, ನೀವು ಇಂಡಿವಿಜುವಲ್ ಆಗಿ ಒಬ್ರು ಪ್ರದರ್ಶನ ಮಾಡೋದ್ರಿಂದ ಅದು ಇಡೀ ಏನು ರಂಗಭೂಮಿಯ ಮೂಲ ಪ್ರಜ್ಞೆ ಇದೆಯಲ್ಲ ಸಾಧಿಸಬೇಕು. ಆಮೇಲೆ ಸಾಧ್ಯ ಆದ್ರೆ ಏನೋ ಅದು ಎಜುಕೇಟೆಡ್ ಮತ್ತು ಮೇಲ್ಜಾತಿಯ ಜನ ಆದ್ರೆ ಅವರು ಸ್ವಲ್ಪ ಗೌರವ ಕೊಡೋದು ಅಥವಾ ಇನ್ನೊಂದು ಇದೆ. ಉಳಿದಂತೆ 50% ಹೆಣ್ಣು ಮಕ್ಕಳಿಗೆ ನಾವು ಇವತ್ತು ಕೂಡ ಕನಿಷ್ಠ ಗೌರವ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಸಮಸ್ಯೆಯನ್ನೇ ಅಡ್ರೆಸ್ ಮಾಡತಾ ಸೋತಿರುವಂತ ಈ ಸಮಾಜ ಏನಿದೆಯಲ್ಲ, ಆ ಸಮಾಜದ ನಡುವೆ ಅತ್ಯಂತ ವ್ಯವಸ್ಥಿತವಾಗಿ ತಮ್ಮ ಕಥೆಗಳು ಮತ್ತು ಈ ರಂಗ ಪ್ರಯೋಗದ ಮೂಲಕ ಅತ್ಯುತ್ತಮ ಪ್ರಯತ್ನವನ್ನ ಅಕ್ಷತಾ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಮಾಡಲಿ ಅಂತೇಳಿ ನಾನು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಮತ್ತು ನಿಮ್ಮೆಲ್ಲರ ವತಿಯಿಂದ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಹಾರೈಕೆ ಮಾಡಲ್ಲ, ರಿಕ್ವೆಸ್ಟ್ ಒಂದು ಏನು ಅಂತ ಹೇಳಿದ್ರೆ, ಇದನ್ನ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಳಿ. ಆಮೇಲೆ ಥಿಯೇಟರ್ ಇಂದ ನಿಮಗೆ ಅನೇಕ ಶಕ್ತಿ ಸಿಕ್ಕಿದೆ. ಆ ಶಕ್ತಿಯನ್ನ ಥಿಯೇಟರ್ ಅನ್ನು ಸಬಲೀಕರಣಗೊಳಿಸಕ್ಕೆ ಮತ್ತು ವುಮನ್ ಎಂಪವರ್ಮೆಂಟ್ಗೆ ಬಳಸೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ, ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಕ್ಷತಾರರು ನಿಮ್ಮೆಲ್ಲರೂ ವಂದಿಸ್ತೀವಿ. ನಮಸ್ಕಾರ. ನಿರೂಪಣೆ ಮಾಡಿದ್ದು. ಆಮೇಲೆ ಈಗಿನ ಕಾಲದಾಗ ಒಂದು ಕಾರ್ಯಕ್ಕೆ ಇದ್ರದ್ದು ಒಂದು ಕತೆ ಕಾದಂಬರಿ ಬರ್ತಿದ್ರು. ಅದರ ಎಪಿಸೋಡ್ ಎಲ್ಲ ಕಳಿಸ್ತಿದ್ರು ನನಗೆ. ಅವಾಗ ಆ ಟೈಮ್ ಎಲ್ಲ ಓದ್ತಿದ್ದೆ. ಆಮೇಲೆ ನೆಕ್ಸ್ಟ್ ಅಂದ್ರೆ ಆಮೇಲೆ ಅವರು ದಾಡು ಬಂದ್ರು. ಅವಾಗ ವಿಶ್ವೇಶ್ವರಯ್ಯ ಅವ್ರು ಫೋನ್ ಮಾಡಿ, ಎಲ್ಲ ಅಕ್ಷತಾ ಪಾಂಡವಪುರ ಅವ್ರು ಬರಾತಾರೆ ವಿಷಯಕ್ಕೆ, ನೀನು ಬಾ ಅಂತಂದು. ಅವಾಗ ಇಲ್ಲಿ ಬಂದಾಗ ಈ ಚಿತ್ರರಂಗ, ರಂಗಭೂಮಿ ಆಚೆ ಸಾಹಿತ್ಯ ಲೋಕಕ್ಕೂ ಅವರು ಲಿಖೋಟ್ ಒಂದು ಕಥಾ ಸಂಕಲ್ಪ ಪದಾರ್ಪಣೆ ಮಾಡಿದ ನಮ್ಗೆ ಖುಷಿ ಕೊಟ್ಟು, ನಂತರ ಮೊದಲ ಪ್ರವೇಶ ಅವ್ರು ಹೇಳಿದಾಗ ನಮ್ಮ ದಾವಣದಲ್ಲೇ ಆಯಿತು. ಆ್ಯಕ್ಚುಲಿ ಅವರು ಕಥೆಗಳನ್ನ ಅಷ್ಟು ಒಂದು 4-5 ಕಥೆ ಓದಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿ, ಆಮೇಲೆ ವಾಸ್ತವ ನೆಲೆಗಟ್ಟಿನ ಮೇಲೆ ಬರ್ತಾರೆ. ಅದ್ರೊಳಗೆ ಟ್ರೋಲ್ ಕನೆಕ್ಟಿ ಟ್ರೋಲ್ ಅನ್ನೋ ಒಂದು. ಎಲ್ರಿಗೂ ನಮಸ್ಕಾರ. ತಾವೆಲ್ಲ ಇಷ್ಟೊತ್ತನವರೆಗೆ
ಎಲ್ಲೆಲ್ಲಿ ಕಾರ್ಯಕ್ರಮಗಳ ಕೊಟ್ಟರು ಮತ್ತು ಜನರ ಅಭಿಪ್ರಾಯಗಳು ಏನಿತ್ತು, ಹೇಗೆ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನ ಸಾಕ್ಷ್ಯಚಿತ್ರಗಳ ಮೂಲಕ ತಾವೆಲ್ಲ ನೋಡಿದ್ವಿ. ಅದನ್ನ ನೋಡಿದ್ರಂತಂದ್ರೆ ನಮ್ಗೆ ಏನ್ ಅನಿಸ್ತು ಅಂತಂದ್ರೆ, ಒಂದು ಹೆಣ್ಣು ಏನೋ ಆಗಬಹುದು, ಮನಸ್ಸು ಮಾಡಿದ್ರಂತಂದ್ರೆ, ಈಗ ಅಕ್ಷತಾ ಅವ್ರ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ ಅವ್ರಿಗೊಂದು ಸಣ್ಣ ಮಗು ಅದ. ಈಗ ನಾವೆಲ್ಲ ಕುಂಟು ನೆಪ ಹೇಳ್ತೀವಿ, ಸಣ್ಣ ಮಗು ಅದ, ಮನೆಯೊಳಗೆ ಅಡಿಗೆ ಮಾಡ್ಬೇಕು, ಯಜಮಾನರು ಬರ್ತಾರ, ಆಮೇಲೆ ಬೇರೆ ಬೇರೆ ಆರ್ಥಿಕ ಸ್ಥಿತಿ ಹೇಳ್ತಿದ್ರು, ನಿಮ್ಮಮ್ಮನೂ ಹಿಂಗೆ, ನಿಮ್ಮಮ್ಮ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು. ನಮ್ಮಮ್ಮ ಯಾವಾಗಲೂ ವೇದಿಕೆ ಮೇಲೆ ಬರಲ್ಲ, ಯಾವಾಗಲೂ ಕಾಣಿಸ್ತಾರಲ್ಲ, ಆದ್ರೆ ನನ್ನ ಬೆನ್ನಿಂದ ಯಾವಾಗಲೂ ಇರ್ತಾರೆ. ನಾನು ಏನೇ ಮಾಡಿದ್ರು ನೆಪ ಹೊಲಿಸ್ಬೇಡಿ, ಆದ್ರೆ ಆದ್ರೆ ಡೆಲ್ಲಿಗೆ ಹೋಗಿರೋದ್ರಿಂದ ಬರಕ್ಕಾಗಿಲ್ಲ. ಎಲ್ಲೇ ಇದ್ರು ನಮ್ಮಮ್ಮ ನನ್ನ ಜೊತೆ ಇರ್ತಾರೆ. ಅಮ್ಮಂದಿರೋ ದಿನದಲ್ಲಿ ನಾನು ಅಮ್ಮನಿಗೆ ಎಲ್ಲ ಅಮ್ಮಂದಿರಿಗೂ ಸಮರ್ಪಣೆ ಮಾಡಿ ಒಂದು ನಾಟಕ ಮಾಡಿದ್ದೆ. ಇವತ್ತು ನಮ್ಮಮ್ಮ ಯಾರು ಅಂತ ಹೇಳ್ತಿದ್ರು. ಸರ್ ಆಯ್ತು ಇಲ್ಲಿ ನೋಡಿ ಹೇಗೆ ಏನೇನು ಕಾರ್ಯಕ್ರಮದಲ್ಲಿ ಅರೆ ಸರ ಬಸವರಾಜ್ ಮೇಡಮ್ ಸಮುದಾಯ ಹೇಳಿಲ್ಲ ಮೇಡಮ್ ಪರಟಿ ಸರ್ ಸಂಘದ ಪ್ರೆಸಿಡೆಂಟ್ ಅವರು ಈ ನಿನಾಸಂದ ಡಿಂಗ್ರಿ ಅಲ್ಲಿ ಮಾಡ್ಲಿ ಅವರು ಒಂದೇ ಇದ್ದೆ ಹೊಟ್ಟೆ ಪಾಡ ಇದೆ. ಆದ್ರೆ ನಾವು ಕಟ್ಟುವಾಗ ನಮಗೆ